ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ತ್ರಿವರ್ಣ ತ್ರಿಕೋನ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಇವತ್ತು ಮೂವರು ಗಣ್ಯರಿದ್ದಾರೆ. ಸಂವಾದ ಪತ್ರಿಕೆಯ ಸಂಪಾದಕರಾಗಿರುವಂತಹ ಹಿರಿಯ ದಲಿತ ಚಿಂತಕರು ಆಗಿರುವಂತಹ ಇಂದೂಧರ ಹೊನ್ನಾಪುರ ಅವರು ನಮ್ಮ ಜೊತೆಗೆ ಇವತ್ತು ಚರ್ಚೆಗೆ ಇದ್ದಾರೆ. ನಮಸ್ಕಾರ ಇಂದೂಧರ್ ಸರ್. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಬಂಜಗೆರೆ ಜಯಪ್ರಕಾಶ್ ಅವರು ಪ್ರಾಧ್ಯಾಪಕರು ಮತ್ತು ರಾಜಕೀಯ ವಿಶ್ಲೇಷಕರು, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಬಂಜಗೆರೆ ಅವರೇ. ಕೇಳಿಸ್ತಾ ಇದೆಯಾ? ಹಾಗೆ ಹಿರಿಯ ಪತ್ರಕರ್ತರಾದಂತಹ ಹೊನಕೆರೆ ನಂಜುಂಡೇಗೌಡ ಅವರು ಕೂಡ ನಮ್ಮ ಜೊತೆಗೆ ಚರ್ಚೆಯಲ್ಲಿದ್ದಾರೆ. ನಮಸ್ಕಾರ ನಂಜುಂಡೇಗೌಡ. ನಮಸ್ಕಾರ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ದಲಿತ ಸಿಎಂ ಸಾಧ್ಯವೇ? ಕರ್ನಾಟಕದಲ್ಲಿ ಬೇರೆ ಎಲ್ಲ ಸಮುದಾಯದವರು ಮುಖ್ಯಮಂತ್ರಿ ಹುದ್ದೆಯನ್ನ ಪಡೆದಿದ್ದಾರೆ. ಬಹಳಷ್ಟು ವರ್ಷಗಳಿಂದ ನಾವು ಆ ಪಟ್ಟಿಯನ್ನ ಗಮನಿಸಿದ್ರೆ ನಮಗೆ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ನಮಗೆ ಗಮನಕ್ಕೆ ಬರ್ತದೆ. ಅದೇ ರೀತಿ ಹಿಂದುಳಿದ ವರ್ಗಗಳಿಗೂ ಕೂಡ ಹಿಂದುಳಿದ ವರ್ಗಗಳ ಬೇರೆ ಬೇರೆ ಜಾತಿಗೆ ಸೇರಿದಂತಹ ಪ್ರಬಲ ನಾಯಕರಿಗೆ ಮತ್ತು ರಾಜಕಾರಣಿಗಳಿಗೆ, ಮುತ್ಸದ್ದಿಗಳಿಗೆ ಈ ಸ್ಥಾನ ಸಿಕ್ಕಿದೆ, ಮುಖ್ಯಮಂತ್ರಿ ಸ್ಥಾನ. ಆದ್ರೆ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಒಬ್ಬ ದಲಿತ ಶಾಸಕ ಮುಖ್ಯಮಂತ್ರಿ ಆಗುವಂತ ಅವಕಾಶ ಕೂಡಿ ಬಂದಿಲ್ಲ. ಹೀಗೆ ಒಂದು ಅವಕಾಶ ಕೂಡಿ ಬರಲಿಕ್ಕೆ ಸಾಧ್ಯತೆ ಇದೆಯಾ? ಈಗಿನ ರಾಜಕೀಯ ಪರಿಸ್ಥಿತಿಯನ್ನ ನೋಡಿದಾಗ ಅಂತ ಅವಕಾಶಗಳೇನಾದ್ರೂ ಕಾಣಿಸ್ತಾ ಇದೆಯಾ? ಅಥವಾ ಇದಕ್ಕಾಗಿ ಇನ್ನೂ ಬಹಳಷ್ಟು ವರ್ಷಗಳ ಕಾಲ ದಲಿತ ಸಮುದಾಯ ಕಾಯಬೇಕಾಗಬಹುದಾ ಅನ್ನುವಂತಹ ಪ್ರಶ್ನೆ ಇವತ್ತು ನಾವು ನಮ್ಮ ಚರ್ಚೆಗೆ ಎತ್ಕೊಳ್ತಾ ಇದ್ದೀವಿ. ನೇರವಾಗಿ ಬಂಜಗೆರೆ ಜಯಪ್ರಕಾಶ್ ಅವರಿಗೆ ಈ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಬಂಜಗೆರೆ ಅವರೇ, ಈಗಿನ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿಯನ್ನ ನೋಡಿದಾಗ ಇಂಥ ಅವಕಾಶ ಒದಗಿ ಬಂದಿದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆಯಾ, ಅಥವಾ ಸಮೀಪದಲ್ಲಿದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ರಾಜಕೀಯ ಸಾಧ್ಯತೆಗಳನ್ನ ನಾವು ಹಿಂಗೆ ಅಂತ ಹೇಳೋದು ಆಗೋದಿಲ್ಲ. ಆ ರೀತಿಯಾಗಿರುವ ಸಂಭಾವ್ಯ ಸ್ಥಿತಿಗಳು ಏರ್ಪಟ್ರೆ ಒಬ್ಬ ದಲಿತ ಮುಖ್ಯಮಂತ್ರಿ ಬರುವ ಸಾಧ್ಯತೆಯನ್ನು ನಾವು ಅಲ್ಲಗಳೆಯಕ್ಕೂ ಆಗೋದಿಲ್ಲ. ಆದ್ರೆ ಈಗ ಅವ್ರ ಹೇಳಿಕೆಗಳನ್ನ ನೋಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ಸ್ವತಃ GS ಪರಮೇಶ್ವರ್ ಅವರೇ ಹೇಳ್ತಾ ಇದ್ದಾರೆ. ಹಂಗಿದ್ದಾಗ ಅದರ ಅರ್ಥ ಏನು ಅಂದ್ರೆ, ಈಗ ಸಿದ್ದರಾಮಯ್ಯನವರು ಸರದಿ ಬಿಟ್ಟುಕೊಡುವ ಅಥವಾ ತಮ್ಮ ಸ್ಥಾನವನ್ನ ಬೇರೆಯವರಿಗೆ ಬಿಟ್ಟುಕೊಡುವಂತಹ ಪ್ರಶ್ನೆ ಇಲ್ಲ ಅನ್ನೋದು ಅವರ ಅಧಿಕೃತವಾದ ನಿಲುವಾಗಿ ಹೊರ ಬರ್ತಾ ಇದೆ. ತನ್ನ ನಿಲುವನ್ನೇನು ಫಸ್ಟ್ ಹೇಳಿಲ್ಲ. ಈ ಕಮೆಂಟ್ ಬಗ್ಗೆ DK ಶಿವಕುಮಾರ್ ಅವರಾಗ್ಲಿ ಅಥವಾ ಇತರ ಕಾಂಗ್ರೆಸ್ ನಾಯಕರಾಗ್ಲಿ ಬೇರೆ ಏನನ್ನು ಹೇಳಿಲ್ಲ. ಅದರಿಂದ ನಾವು ಈಗ ಊಹಿಸಬಹುದಾಗಿರುವ ಸಾಧ್ಯತೆ ಏನು? ಸಿದ್ದರಾಮಯ್ಯನವರು ಒಪ್ಪಿ ತಮ್ಮ ಸಿದ್ಧರಾಗಿ ಮತ್ತೆ ಒಂದು ಅವಧಿಗೆ ಬೇರೆಯವರು ಮುಖ್ಯಮಂತ್ರಿ ಇರಲಿ ಅಂತ ಹೇಳಿದರೆ ಆ ಸಾಧ್ಯತೆ ನಿಶ್ಚಲವಾಗುತ್ತೆ ಮತ್ತು ದಟ್ಟವಾಗಿರುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಹೈಕಮಾಂಡ್ ಆ ರೀತಿಯಾದ ನಿರ್ಣಯ ಮಾಡೋದು ನನ್ನ ಅನಿಸಿಕೆ ಪ್ರಕಾರ ಕಷ್ಟ ಅನ್ಸುತ್ತೆ. ಎಸ್ ಇಂದೂಧರ್ ಅವರೇ, ಈಗ ಒಂದು ಪ್ರಶ್ನೆ ನಾವೀಗ ಈಗಿನ ಸಿಚುವೇಶನ್ ಬಗ್ಗೆ ಕೇಳ್ತಾ ಇದ್ದೀವಿ. ಇದಕ್ಕೂ ಹಿಂದೆ ಇಂತಹ ಸಾಧ್ಯತೆಗಳು ಇತ್ತ ಅಥವಾ ಸಾಧ್ಯತೆಗಳೇ ಇರ್ಲಿಲ್ವಾ? ಸಾಧ್ಯತೆಗಳು ಇದ್ದು ದಲಿತರೊಬ್ಬರು, ಶಾಸಕರೊಬ್ಬರು ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ಲಿಕ್ಕೆ ಆಗ್ಲಿಲ್ವಾ? ಇಲ್ಲಿ 2 ಪ್ರಧಾನವಾದ ಪ್ರಶ್ನೆಗಳಿದಾವೆ. ಒಂದು, ದಲಿತರು ಸ್ವಂತ ಶಕ್ತಿ ಮೇಲೆ ಮುಖ್ಯಮಂತ್ರಿ ಆಗುವಂತ ಪರಿಸ್ಥಿತಿ ಇವತ್ತಿಲ್ಲ. ಸಾಮಾಜಿಕ ನ್ಯಾಯದ ಇದನ್ನ ವಕಾಲತ್ತು ವಹಿಸುವಂತ ಕಾಂಗ್ರೆಸ್ ಅದಕ್ಕೆ ಸ್ವತಃ ಮುಂದಾಗಬೇಕು. ಈ ಹಿಂದೆ ಅವಕಾಶ ಬಂದಾಗ ಕಾಂಗ್ರೆಸ್ ಅದನ್ನ ಮಾಡಿಲ್ಲ. ಈಗ ಅವಕಾಶ ಇಲ್ವಾ ಅಂದ್ರೆ, ಸದ್ಯದ ಪರಿಸ್ಥಿತಿನಲ್ಲಿ ಈಗ ಬಂಜಗೆರೆ ಅವರು ಈಗಾಗಲೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಮತ್ತು ಸದ್ಯದಲ್ಲಿ ಬದಲಾವಣೆ ಆಗ್ಬೋದು ಅಂತಕ್ಕಂಥ ಯಾವ ಲಕ್ಷಣಗಳು ನಮಗ್ ಕಾಣಿಸ್ತಾ ಇಲ್ಲ. ಆದ್ರೆ ಇದು ದಲಿತರು ಮುಖ್ಯಮಂತ್ರಿ ಆಗಬಾರ್ದು ಅಥವಾ ಮುಖ್ಯಮಂತ್ರಿ ಆಗೋ ಅವಕಾಶವನ್ನ ತಪ್ಪಿಸಬಹುದು ಅಂತ ನನಗೇನು ಅನಿಸ್ತಾ ಇಲ್ಲ. ದಲಿತರು ಮುಖ್ಯಮಂತ್ರಿ ಆಗಲೇಬೇಕಾಗಿದೆ.
ಯಾಕೆಂದ್ರೆ ಕಳೆದ ಇಷ್ಟು ಸ್ವಾತಂತ್ರ್ಯ ನಂತರದ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹಲವಾರು ಬಾರಿ ಈ ಅವಕಾಶಗಳು ಬಂದಾಗ ಕೂಡ ಅದನ್ನ ತಪ್ಪಿಸಲಾಗಿದೆ. ಅದಕ್ಕೆ ಈ ಮೇಲ್ಜಾತಿಯ ಮನಸ್ಥಿತಿ ಕಾರಣನೇ ಹೊರತು ಅಲ್ಲಿ ಯಾವ ಸಾಮಾಜಿಕ ನ್ಯಾಯದ ಒಂದು ಸಣ್ಣ ಕುರುಹು ಕೂಡ ನನಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ತನ್ನ ಘೋಷಿತ ರಾಜಕೀಯ ತತ್ವ ಏನಿದೆ, ಸಾಮಾಜಿಕ ನ್ಯಾಯದ ತತ್ವ, ಅದಕ್ಕೆ ಭದ್ರಾಗಿ ಅವ್ರು ನಡ್ಕೋಬೇಕು ಅಂತಂದ್ರೆ ಅವರು ಮುಂದಿನ ಆಯ್ಕೆಯನ್ನ ಖಂಡಿತವಾಗಿ ದಲಿತರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಆದ್ರೆ ದಲಿತರೇ ಸ್ವತಃ ಇವತ್ತು ಅದನ್ನ ತಗೊಳ್ಳೋ ಸ್ಥಿತಿಲಿ ಇದಾರ ಅಂತಂದ್ರೆ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಯಾವ ದಲಿತ ರಾಜಕಾರಣಿ ಕೂಡ ನನಗೆ ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಅವಕಾಶ ಕೊಡಿ, ನಾನು ಆಗುವ ಎಲ್ಲಾ ಚೈತನ್ಯ ಇದೆ, ನಾನು ತಗೊಳ್ಳೋಂತ ಶಕ್ತಿ ನನಗಿದೆ ಅಂತ ಗಟ್ಟಿಯಾಗಿ ಹೇಳ್ತಾ ಇಲ್ಲ. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ 2028ರಲ್ಲಿ ನಾನು ಮುಖ್ಯಮಂತ್ರಿ ಇದಕ್ಕೆ ಆಕಾಂಕ್ಷಿ ಆಗಿದ್ದಾನೆ ಅಂತ ನೇರವಾಗಿ ಹೇಳ್ತಿದ್ದಾರೆ. ಅದು ಬಿಟ್ರೆ ಬೇರೆ ಯಾರು ಆ ಮಾತನ್ನ ಆಡ್ತಾ ಇಲ್ಲ. ಅದಕ್ಕೆ ಕಾಂಗ್ರೆಸ್ಸೇ ಮುಂದಾಗ್ಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಅದು ಹೆಸರಿಗೆ ಮಾತ್ರ ಸಾಮಾಜಿಕ ನ್ಯಾಯದ ಮಾತಾಡ್ತಿದೆಯೇ ಹೊರತು ವಸ್ತು ಸ್ಥಿತಿನಲ್ಲಿ ಹಾಗಿಲ್ಲ ಅದು. ಯಾಕೆಂದ್ರೆ ಈ ಕಾಂತರಾಜು ಆಯೋಗದ ವರದಿ ವಿಚಾರದಲ್ಲೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನ ಜಾರಿಗೆ ತರ್ತೀನಿ ಅಂತ ಹಲವಾರು ಬಾರಿ ಹೇಳಿದ್ರು ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ಜಾರಿಗೆ ತರಲಿಕ್ಕೆ ಬಿಡದೇನೆ ತಡಿತಾ ಇರ್ತಕ್ಕಂತ ಜಾತಿ ಶಕ್ತಿಗಳಿದಾವಲ್ಲ, ಆ ಜಾತಿ ಶಕ್ತಿಗಳ ಜಾತಿ ಮದ, ಅಧಿಕಾರದ ಮದ, ಅಹಂಕಾರ, ಅವು ಈ ಸಾಮಾಜಿಕ ನ್ಯಾಯದ ದೊಡ್ಡ ಆತಂಕಗಳು, ಅಡ್ಡಿಗಳನ್ನ ತಂದೊಡ್ಡಿದಾವೆ. ಯಾವ ಆಧಾರ ಇಟ್ಕೊಂಡು ಅವರು ಕಾಂತರಾಜು ವರದಿನ ಜಾರಿ ಮಾಡಬೇಡಿ, ತರಬೇಡಿ, ಮಂಡಿಸ್ಬೇಡಿ ಅಂತ ಹೇಳ್ತಿದಾರಲ್ಲ, ಇದು ನಿಜವಾಗ್ಲೂ ಜನದ್ರೋಹಿಯಾದಂತ, ತಳ ಸಮುದಾಯಗಳ ವಿರೋಧಿಯಾದಂತ, ಅಹಿಂದ ವರ್ಗಗಳ ವಿರೋಧಿಯಾದಂತ ಕಾಂಗ್ರೆಸ್ ನಾಯಕರ ನಿಲುವು ಇದು. ಎಸ್, ಮತ್ತೆ ಬರ್ತೀನಿ ನಾನು. ನಂಜುಂಡೇಗೌಡ್ರೆ, ಒಂದು ಮೊದಲ ಪ್ರಶ್ನೆ ಏನು ಹೇಳಿದ್ರೆ, ಈಗ ಏನಾದ್ರೂ ದಲಿತರೊಬ್ರು ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ನಲ್ಲಿ ಅವಕಾಶ ಇದೆಯಾ ಅನ್ನುವಂಥದ್ದು ಒಂದು. ಎರಡನೇದು, ಈ ಹಿಂದೆ ಯಾರಿಗಾದ್ರೂ ಅವಕಾಶ ಇತ್ತ, ಅದು ಆಗ್ಲಿಲ್ವಾ, ಯಾವ ಕಾರಣಕ್ಕಾಗಿ ಆಗ್ಲಿಲ್ಲ? ನೋಡಿ, 1952ರಿಂದ ಆರಂಭವಾದಂತಹ ಚುನಾವಣಾ ಇತಿಹಾಸವನ್ನ ನಾನು ನೋಡಿದ್ರೆ, ಸ್ವತಂತ್ರ ಭಾರತದಲ್ಲಿ ಆರಂಭವಾದಂತಹ ಚುನಾವಣಾ ಇತಿಹಾಸ ನಾವು ಗಮನಿಸ್ತೇವೆ. ಕರ್ನಾಟಕದಲ್ಲಿ ಇದುವರೆಗೂ ದಲಿತರೊಬ್ರು ಮುಖ್ಯಮಂತ್ರಿ ಆಗೋ ಅವಕಾಶಗಳು ಬಂದಿಲ್ಲ ಅಂತಲ್ಲ, ಬಂದಿದೆ. ಸಿಗ್ಬೇಕಾಗಿತ್ತು, ಅದು ನಿರ್ವಿವಾದ. ಸಾಮಾಜಿಕ ನ್ಯಾಯ ದೃಷ್ಟಿಯಿಂದಲೂ ದಲಿತರೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಯಾಕೆಂದ್ರೆ ಎಲ್ಲಾ ಜಾತಿಗಳು, ಪ್ರಬಲ ಜಾತಿಗಳು, ಹಿಂದುಳಿದ ವರ್ಗಗಳು ಎಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಸ್ಥಾನದವರೆಗೂ ಬಂದು ದಲಿತರು ಇದಾಗ್ಬಿಟ್ಟಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ, ಅವಕಾಶ ವಂಚಿತರಾಗಿದ್ದಾರೆ. ಈಗ ನೋಡಿ, ಇಂಡಿಯಾದ ಇತಿಹಾಸವನ್ನು ನೋಡಿದ್ರೆ, ಭಾರತದ ಇತಿಹಾಸವನ್ನು ನೋಡಿದ್ರೆ, ಬಿಹಾರದಲ್ಲಿ 3 ಜನ ದಲಿತ ಮುಖ್ಯಮಂತ್ರಿಗಳಾಗಿದ್ದಾರೆ, ಉತ್ತರ ಪ್ರದೇಶದಲ್ಲಿ 3 ದಲಿತ ಮುಖ್ಯಮಂತ್ರಿಗಳಾಗಿದ್ದಾರೆ, ಪಂಜಾಬ್ನಲ್ಲಿ ದಲಿತ ಮುಖ್ಯಮಂತ್ರಿ ಆಗಿದ್ರು. ಇಲ್ಲಿ ನಮ್ಮ ನೆರೆಯ ಆಂಧ್ರ ಪ್ರದೇಶದಲ್ಲಿ ಕೂಡ ಪ್ರಥಮ ದಲಿತ ಮುಖ್ಯಮಂತ್ರಿ ಆಗಿದ್ದು ಆಂಧ್ರ ಪ್ರದೇಶದವರು. ಸೊ ಹಂಗೆ ಸಂಜೀವಯ್ಯ ಅಂತ ಅವರು. ಹೀಗಾಗಿ ಕರ್ನಾಟಕದಲ್ಲಿ ಕೂಡ ದಲಿತ ಮುಖ್ಯಮಂತ್ರಿ ಆಗ್ಬೇಕಿತ್ತು, ಆದ್ರೆ ಆಗೋ ಅವಕಾಶ ಬಂದಿಲ್ಲ ಅಂತ. ಸಮ್ಮಿಶ್ರ 2004ರಲ್ಲಿ ನಂತರ ಚುನಾವಣೆಯಲ್ಲಿ 2006ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಚಾಲ್ತಿಯಲ್ಲಿತ್ತು, ಚಲಾವಣೆಯಲ್ಲಿತ್ತು, ನಿಮ್ಗೆ ಗೊತ್ತಿರ್ಬೇಕು. ಆದ್ರೆ ಸಮ್ಮಿಶ್ರ ಸರ್ಕಾರದ ಇದರ ದೃಷ್ಟಿಯಿಂದ ಕಾಂಗ್ರೆಸ್ ಅವ್ರನ್ನ ಇದು ಮಾಡಕ್ಕಾಗ್ಲಿಲ್ಲ, ಮುಖ್ಯಮಂತ್ರಿ ಅಂತೇಳಿ ತೀರ್ಮಾನ ಮಾಡಕ್ಕಾಗ್ಲಿಲ್ಲ. ಆ ಕಾರಣದಿಂದಾಗಿ ಅವಕಾಶ ಇವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ತಪ್ಪೋಯ್ತು ಅಂತ ಹೇಳ್ಬೋದು. ಮೋಸ್ಟ್ ಡಿಸರ್ವ್ ಮಲ್ಲಿಕಾರ್ಜುನ್ ಖರ್ಗೆ, ಅವರ ಸೈನಿಕರೆಲ್ಲರೂ ಮುಖ್ಯಮಂತ್ರಿ ಆದ್ರು, ಅವ್ರ ಜೊತೆ ಕೆಲಸ ಮಾಡಿದ ರಾಜಕಾರಣಿಗಳೆಲ್ಲ ಮುಖ್ಯಮಂತ್ರಿ ಆದ್ರು. ಪಾಪ ಅಂತ ಒಂದು ಅವಕಾಶ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸಿಗ್ಲಿಲ್ಲ. ನಾನ್ ದೆಹಲಿಯಲ್ಲಿ ಕೆಲಸ ಮಾಡಿದೆ, ನಿಮ್ಗೆ ಗೊತ್ತಿದೆ, ಹಿಂದೆ ದೆಹಲಿ ವರದಿಗಾರನಾಗಿ ಪ್ರಜಾವಾಣಿ ಕೆಲಸ ಮಾಡಿದೆ. ಎಷ್ಟೋ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ತಮ್ಮ ಮನಸ್ಸಿನ ನೋವನ್ನು ಹೇಳ್ಕೊಂಡಿದ್ದಾರೆ.
ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರ್ರಿ, ಈ ರಾಜ್ಯದಲ್ಲಿ ಯಾರ್ರಿ ನಮ್ಮನ್ನ ಮುಖ್ಯಮಂತ್ರಿ ಮಾಡ್ತಾರೆ, ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಈ ರಾಜ್ಯದಲ್ಲಿ ಸಾಧ್ಯನಾ ಅಂತ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಈ ದೃಷ್ಟಿಯಿಂದ ದಲಿತರೊಬ್ರು ಮುಖ್ಯಮಂತ್ರಿ ಆಗೋದಕ್ಕೆ ನಿಜವಾಗ್ಲೂ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಮುಖ್ಯಮಂತ್ರಿ ಆಗ್ಬೇಕು, ಆದ್ರೂ ಕೊಡ್ಬೇಕು ಅನ್ನೋದ್ರಲ್ಲಿ ನಿರ್ವಿವಾದ. ಆದ್ರೆ ಕಳೆದ 2-3 ದಿವಸದಿಂದ ನೋಡಿದ್ರೆ ದೆಹಲಿಯಲ್ಲಿ ನಡೀತಾ ಇರೋ ಚಟುವಟಿಕೆ ನೋಡಿದ್ರೆ ಏನೋ ಸಣ್ಣ ರಾಜಕೀಯ ಬದಲಾವಣೆಗಳ ಸಾಧ್ಯತೆ ಇದೆಯಾ ಅಂತ ಅನ್ಸುತ್ತೆ. ಆದ್ರೆ ಯಾವ ಮಟ್ಟದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಅಥವಾ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೋ ಅಂತ ಹೇಳಿ ನಿಚ್ಚಳವಾಗಿ ಹೇಳಕ್ ಆಗ್ತಿಲ್ಲ. ಇಲ್ಲ, ನಾನು ಇವತ್ತು ಬೆಳಿಗ್ಗೆ ಚೆಕ್ ಮಾಡಿದಾಗ ದೆಹಲಿಯಿಂದ ಬಂದಿರುವ ವರದಿಗಳನ್ನು ನಂಬೋದಾದ್ರೆ ಎಐಸಿಸಿಯ ಪುನರ್ರಚನೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಅದು ಪಟ್ಟಿ ಬಿಡುಗಡೆ ಆಗ್ಬೋದು ಅನ್ನುವಂತ ವರದಿ ಇದೆ. ಬಹುಶಃ ಎಐಸಿಸಿ ಪುನರ್ರಚನೆ ಅಂದಾಗ ಒಂದು ಎಲ್ಲ ರಾಜ್ಯಗಳಲ್ಲಿರುವಂತಹ ಅಲ್ಲಿಯ ಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡುವುದು ಕೂಡ ಬರುತ್ತೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಹಿಂದೆ ಹೇಳಿರುವ ಪ್ರಕಾರ ಈ 2025ನೇ ಇಸವಿಯನ್ನ ಪೂರ್ತಿಯಾಗಿ ಪಕ್ಷವನ್ನ ಪುನಶ್ಚೇತನಗೊಳಿಸುವುದಕ್ಕೆ ಇಡಬೇಕು ಅನ್ನುವಂತ ಒಂದು ಮಾತಾಗಿದೆ. ಯಾಕಂತ ಹೇಳಿದ್ರೆ ಈ ವರ್ಷ ಇನ್ನು ಯಾವ್ದು ಚುನಾವಣೆಗಳು ಬರೋದಿಲ್ಲ. ಹಿಂದಿನ ವರ್ಷನ 24ರಲ್ಲಿ ಎಲ್ಲ ಚುನಾವಣೆಗಳು ಮುಗಿದೋಗಿದೆ. ಈಗ ಚುನಾವಣೆ ಇಲ್ಲದಂತಹ ಸಂದರ್ಭದಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ಸಕಾಲ, ಹಾಗಾಗಿ ಪುನರ್ರಚನೆಯನ್ನ ವ್ಯಾಪಕವಾಗಿ ಮಾಡಬೇಕಾಗುತ್ತೆ ಅನ್ನುವಂತಹ ಮಾತು ಬಂದಿದೆ. ಅದು ಅವರ ಎಐಸಿಸಿಯ ಉನ್ನತ ಮಟ್ಟದ ಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಿಸಿ ಚರ್ಚೆ ಆಗಿದೆ. ಈಗೇನಾದ್ರೂ ಇವತ್ತು ನಾಳೆ ನಾಡಿದ್ದು ಅಥವಾ ಈ ವಾರದಲ್ಲಿ ಎಐಸಿಸಿ ಪುನರ್ರಚನೆ ಆದ್ರೆ ಖರ್ಗೆ ಅವರದ್ದು ಅವಧಿ ಮುಗಿದಿದೆ ಅಲ್ವಾ? ಅಧ್ಯಕ್ಷರಾಗಿ ಅವ್ರದ್ದು ಅವಧಿ ಮುಗಿದಿದೆ ನನಗೆ ನೆನಪಿದ್ದ ಹಾಗೆ. ನಂಜನಗೌಡ್ರೆ, ನೀವು ಅದನ್ನ ನನಗೆ ಸ್ವಲ್ಪ ಕ್ಲಾರಿಫೈ ಮಾಡಬೇಕು. ಅಲ್ಲ, ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ಮುಂದುವರೆದೇ ಇದ್ರೆ ಎಐಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ ಆಲೋಚನೆ ಮಾಡಿದ್ರೆ, ಖರ್ಗೆ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಮುಕ್ತಿಗೊಳಿಸಿದ್ರೆ ಆಗ ಖರ್ಗೆ ಅವ್ರಿಗೆ ಒಂದು ಅವಕಾಶ ಕೇಳೋದಕ್ಕೆ ಮನ್ಸೋದಕ್ಕೆ ಒಂದು ದೊಡ್ಡ ಅವಕಾಶ ಸಿಗುತ್ತೆ. ಯಾಕೆಂದ್ರೆ ಮೋಸ್ಟ್ ಡಿಸರ್ವಿಂಗ್ ದಲಿತ ಕಮ್ಯುನಿಟಿಯಲ್ಲಿ ಖರ್ಗೆ ಮೋಸ್ಟ್ ಸೀನಿಯರ್ ಲೀಡರ್. ಯಾವ ಕಾಲದಿಂದ ಅಂದ್ರೆ ದೇವರಾಜ ಅರಸರ ಗರಡಿಯಲ್ಲಿ ಖರ್ಗೆ ಅವ್ರು ಪಳಗ್ದವ್ರು. ಅವ್ರ ಜೊತೆಗೆ ಧರ್ಮ್ ಸಿಂಗ್ ಬೇರೆಯವರೆಲ್ಲರೂ ಅದೇ ಗರಡಿಯಲ್ಲಿ ಪಳಗ್ದವ್ರು. ಅವರೆಲ್ಲರೂ ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆದ್ರು, ವೀರಪ್ಪ ಮೊಯ್ಲಿ ಅವರಾದ್ರು, ಎಲ್ಲರೂ ಆದ್ರು. ಪಾಪ ಖರ್ಗೆ ಅವರು ಚೀಫ್ ಕುರ್ಚಿ ತನಕ ಬಂದು ಅವಕಾಶ ವಂಚಿತರಾದ್ರು. ಅದು ಅದೃಷ್ಟನೋ ಪಾಪ ಅವ್ರಿಗೆ ಅವಕಾಶ ಸಿಗ್ಲಿಲ್ವೋ ಅಥವಾ ಗಟ್ಟಿ ದನಿಯಲ್ಲಿ ಅವ್ರು ಹೇಳಲಿಲ್ವೋ ಏನು ಅಂತ ಅರ್ಥ ಆಗ್ತಿಲ್ಲ. ಬಟ್ ಕಾಂಗ್ರೆಸ್ನೊಳಗೆ ಏನು ಅಂದ್ರೆ, ನಿಮ್ಗೆ ನಾವು ಕಾಂಗ್ರೆಸ್ ಅಂತ ಹೇಳ್ತೀವಿ, ಅದು ಹಿಂದುಳಿದವ್ರ ಪರ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಅದೊಂದೇ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಪರಿಪಾಲನೆ ಆಗ್ತಿರೋದು ಅನ್ನೋ ಮಾತನ್ನ ನಾವು ಹೇಳ್ತೀವಿ. ಆದ್ರೆ ಇಂಥ ಸಂದರ್ಭ ಬಂದಾಗ ಗಟ್ಟಿ ದನಿಯಲ್ಲಿ ಇಲ್ಲ ದಲಿತರೊಬ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ಬೋದಲ್ಲ ಕಾಂಗ್ರೆಸ್ನವರು. ರಾಹುಲ್ ಗಾಂಧಿ ಆಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಗಾಂಧಿ ಆಗ್ಲಿ, ಅಥವಾ ಅವರ ಕೊಠರಿ ಒಳಗಿರೋರು ಯಾರೇ ಆಗ್ಲಿ ಗಟ್ಟಿ ದನಿಯಲ್ಲಿ ಹೇಳ್ಬೋದಲ್ಲ. ಅಟ್ ದ ಸೇಮ್ ಟೈಮ್ ರಾಜ್ಯದಲ್ಲಿರುವಂತ ದಲಿತ ನಾಯಕರು ಕೂಡ ನಮ್ಮಲ್ಲೊಬ್ಬ ಮುಖ್ಯಮಂತ್ರಿ ಆಗ್ಲಿ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅನ್ನೋ ದನಿಯಲ್ಲಿ ಮುನ್ನಡಿಬೇಕು. ಈಗೇನಾಗುತ್ತೆ, ಪರಮೇಶ್ವರ್ ನಾನು ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದೀನಿ ನನ್ನ ಕೊಡ್ಲಿ ಅಂತಾರೆ. ಖರ್ಗೆ ಅವ್ರು ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದೀನಿ ನನ್ನ ಕೊಡ್ಲಿ ಅಂತಾರೆ. ಇನ್ನು ಹಾಗೆ ಬೇರೆಯವರು ಕೂಡ ಕೇಳೋ ಅಂತ ಇದಿದೆ. ಆದ್ರೆ ಇವರಲ್ಲಿ ಒಗ್ಗಟ್ಟು ಬಂದಾಗ, ಗಟ್ಟಿ ದನಿಯಲ್ಲಿ ಮಾತಾಡಿದಾಗ ಹೈಕಮಾಂಡ್ ಬಹುಶಃ ಕಾಂಗ್ರೆಸ್ ಪಕ್ಷ ಅವರನ್ನ ಸೀರಿಯಸ್ ಆಗಿ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಹಕ್ಕುಮನ್ನೆ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನನ್ಗನ್ಸುತ್ತೆ. ಎಸ್, ಬಂಜಗೆರೆ ಅವರೇ, ಹಿಂದೂಧರ್ ಅವ್ರು ಮಾತಾಡುವಾಗ ಒಂದು ಮಾತನ್ನ ಹೇಳಿದ್ರು, ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಏನಂತಂದ್ರೆ ಅದನ್ನ ನಾನು ಸ್ವಲ್ಪ ಕರೆಕ್ಟ್ ಆಗಿ ಇನ್ನಷ್ಟು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ. ಏನಂತ ಹೇಳಿದ್ರೆ, ದಲಿತ ನಾಯಕರು ಕರ್ನಾಟಕದಲ್ಲಿ ಎಲ್ಲರೂ ಹೇಳ್ತಾ ಇರುವ ಒಂದು ಮಾತು ಏನು ಅಂತ ಹೇಳಿದ್ರೆ, ಅದು ಪರಮೇಶ್ವರ್ ಅವರು ಇರ್ಬೋದು ಅಥವಾ ಎಚ್ ಸಿ ಮಹದೇವಪ್ಪ ಅವರು ಇರ್ಬೋದು, ಯಾರೇ ಇರ್ಬೋದು, ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗೆ ಇಳಿಸ್ತೀರಿ ಅಂತ ಹೇಳಿ ಆದ್ರೆ ದಲಿತರಿಗೆ ಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಬಹಳ ಕೆಲವು ತಿಂಗಳುಗಳಿಂದ ಇದು ಪದೇ ಬೇರೆ ರೂಪದಲ್ಲಿ ಈ ಮಾತು ಕೇಳಿ ಬರ್ತಾ ಇದೆ. ನನಗನ್ಸುತ್ತೆ, ನಂಜನಗೌಡರು ಹೇಳಿದಾಗೆ ದಲಿತ ಸಮುದಾಯದಿಂದ ಒಂದು ಸ್ವತಂತ್ರವಾದಂತಹ ಒಂದು ಧ್ವನಿ, ಯಾಕಂತ ಹೇಳಿದ್ರೆ ಅದು ನಮಗೆ ಬರ್ಬೇಕಾಗಿರೋ ರೊಟೇಷನ್ ಅಲ್ಲಾದ್ರೂ ಬರ್ಬೇಕಾಗಿರುವಂತಹ ಒಂದು ಹುದ್ದೆ ಅದು. ಆದ್ರಿಂದ ನೀವು ಯಾರಿಗಾದ್ರೂ ಕೂಡ ದಲಿತ ಸಮುದಾಯದವರು ತಾತ್ವಿಕವಾಗಿ ನಾವು ಅದನ್ನ ಒಂದು ಪಾಲಿಸಿ ಮ್ಯಾಟರ್ ಅಂತ ತಗೊಂಡು ಅದನ್ನ ನೀವು ಮಾಡ್ಬೇಕಂತ ಯಾರು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇಲ್ಲ. ಇದನ್ನ ಹಿಂದೂಧರ್ ಅವರು ಕೂಡ ಹೇಳಿದ್ರು. ಇದನ್ನ ಏನ್ ಕಾರಣ ಇರ್ಬೋದು ಇದಕ್ಕೆ? ಏನು ಸಿದ್ದರಾಮಯ್ಯ ಅವರ ಕುರಿತು ಪ್ರೇಮನ, ಅಥವಾ ಇಲ್ಲ ದಲಿತರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮಲ್ಲಿ ಯಾರು ಸಾಮರ್ಥ್ಯ ಇರುವವರು ಇಲ್ಲ ಅಂತ ಹೇಳಿ ಅವರಿಗೆ ಏನಾದ್ರು ಅನಿಸಿದ್ಯಾ ದಲಿತ ನಾಯಕರಿಗೆ ಕರ್ನಾಟಕದ್ದು? ಇಲ್ಲಿ 2 ಅಂಶಗಳನ್ನ ಗಮನಿಸಬೇಕೇನೋ ಅಂತ ನನಗೆ ಅನ್ನಿಸ್ತಿದೆ. ಒಂದು,
ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವ್ರಿಗಿರ್ಬೋದಾಗಿರುವ ಸ್ನೇಹ ಮತ್ತೆ ಒಲವು ಕೂಡ ಒಂದು ಕಾರಣ ಇರಬಹುದು. ಈಗ ಯಶಸ್ವಿಯಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿರುವ ಮತ್ತು ಜನಬೆಂಬಲ ಪಡೆದಿರುವಂತಹ ಒಬ್ಬ OBC ನಾಯಕನನ್ನ ತಾವು ಅಲ್ಲಗೆಳೆದರೆ ಅದು ಸಾಮಾಜಿಕ ಸಮೀಕರಣಗಳಲ್ಲಿ ಉಂಟಾಗುವ ಅಹಿಂದ ಸಮುದಾಯಗಳ ನಡುವೆ ಉಂಟಾಗುವ ಸಂಬಂಧಗಳ ಪ್ರಶ್ನೆ ಆಗೋಗುತ್ತೆ. ಅದು ಬಿರುಕಿನ ಪ್ರಶ್ನೆ ಆಗಬಾರದು ಅನ್ನೋದು ಕೂಡ ಅವರ ತಾಳ್ಮೆಗೆ ಕಾರಣ ಇರಬಹುದು. ಅದು ಒಂದು ಭಾಗ. ಎರಡನೆಯ ಭಾಗ ಇರೋದು ಏನು ಅಂತ ಹೇಳಿದ್ರೆ, ಸಾಮರ್ಥ್ಯ ಇಲ್ಲ ಅಂತಲ್ಲ, ನಾಯಕತ್ವದ ಸಾಮರ್ಥ್ಯ ಒಂದು. ಅಂದ್ರೆ ವ್ಯಕ್ತಿಯಾಗಿ ಅನುಭವ, ತಿಳುವಳಿಕೆ, ರಾಜಕೀಯ ಏನು ಹಿನ್ನೆಲೆ, ಮತ್ತೆ ಅವರಿಗಿರುವ ಆಡಳಿತಾತ್ಮಕವಾದ ಅನುಭವ, ಇವೆಲ್ಲವೂ ಕೂಡ ಒಂದು ಕಡೆ. ಆದರೆ ರಾಜಕೀಯ ಅಧಿಕಾರವನ್ನ ಪಡೆಯಬೇಕಾದ್ರೆ ಕೆಲವು ಬಗೆಯದಾಗಿರುವಂತಹ ಒಂದು ಏನು ವ್ಯವಸ್ಥೆ ಬೇಕಾಗತ್ತೆ. ನಾನು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀನಿ. ಶಾಸಕರ ಬೆಂಬಲ ಪಡಿಬೇಕು, ಹೆಚ್ಚಿನ ಶಾಸಕರ ಬೆಂಬಲ ಪಡಿಬೇಕು. ಸಂಪನ್ಮೂಲ ಕ್ರೋಢೀಕರಣ ಅಂತ ನಾವು ಹೇಳ್ತೀವಿ ರಾಜಕೀಯ ಭಾಷೆಯಲ್ಲಿ ಇತ್ತೀಚೆಗೆ. ಅದನ್ನ ಸಂಪನ್ಮೂಲ ಕ್ರೋಢೀಕರಣ ಅನ್ನೋ ಒಂದು ಬಹಳ ಒಳ್ಳೆಯ ಒಂದು ಏನೋ ಕರೀತೀರಾ? ಅಲ್ಲ, ಬ್ಯಾಂಕ್ಗಳ ಬಗ್ಗೆ ಬರೆಯುವಾಗ ಪ್ರೊಡಕ್ಟಿವ್ ಅಸೆಟ್ಸ್ ಅಂತ ಒಂದು ಶಬ್ದ ಇದೆ. ಇನ್ನೊಂದು ಸ್ವಲ್ಪ ಆಕ್ಚುಲ್ ಆಗಿ ಅದು ಮರಳಿ ಬಾರದ ಸಾಲವನ್ನು ನಾವು NPA ಅಂತ, ನಾನ್ ಪ್ರೊಡಕ್ಟಿವ್ ಅಸೆಟ್ಸ್ ಅಂತ ಹೇಳ್ತೀವಿ. ಹಾಗೆ ಇದು ನಾವು ಬಾಯಿ ಬಿಟ್ಟು ಹೇಳೋದು ಬೇಡ, ಇದು ಸಂಪನ್ಮೂಲ ಕ್ರೋಢೀಕರಣದ ಒಂದು ಸಾಮರ್ಥ್ಯ. ಅದು ಕೂಡ ದಲಿತ ನಾಯಕರಲ್ಲಿ ಇದೆ. ಅದೇ ನಾನು ಹೇಳದು, ಅವಕಾಶ ಇದೆ ಅನ್ನೋದು ಸ್ಪಷ್ಟ. ಆದ್ರೆ ಸಂಪನ್ಮೂಲ ಕ್ರೋಢೀಕರಣದ ಸಾಮರ್ಥ್ಯವೂ ಇರುವ ಕೆಲವು ನಾಯಕರು ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೆ ಮುಖ್ಯವಾಗಿ ಪಕ್ಷದ ಒಳಗಡೆ ಇರುವಂತಹ ಇತರ ಆಕಾಂಕ್ಷಿಗಳಿದಾರಲ್ಲ, ಬೇರೆ ಬೇರೆ ಸಮುದಾಯದ ಹಿನ್ನೆಲೆಯಿಂದ ಬಂದಿರುವಂತಹ ಆಕಾಂಕ್ಷಿಗಳು, ಅವರು ಒಂದು ಜಂಟಿ ನಿಲುವಿಗೆ ಬರಬೇಕಾಗತ್ತೆ. ಏನು ಅಂತ, ದಲಿತರನ್ನ ನಾವು ಈ ಸಲ ಮುಖ್ಯಮಂತ್ರಿ ಮಾಡುವ ನಮ್ಮ ಕರ್ತವ್ಯ ಇದೆ. ಸಾಮಾಜಿಕ ನ್ಯಾಯವಾಗಿರುವಂತಹ ಅದರ ಪರವಾಗಿರುವಂತಹ ನಿಲುವಿಗೆ ಭದ್ರಾಗಿರೋರು ನಾವು ಅದನ್ನ ನಾವು ಒಮ್ಮನಸ್ಸಿನಿಂದ ಜಾರಿಗೊಳಿಸ್ತೀವಿ ಅಂತ ಕಡೆಯ ಪಕ್ಷ ಬಹುಮತದ ಶಾಸಕರು ಆ ಮಾತನ್ನು ಹೇಳ್ಬೇಕು. ಆ ನಂತರ ಮಾತ್ರವೇ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಏರ್ಪಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆಗುವ ಅರ್ಹತೆ ಇಲ್ಲ, ಸಾಧ್ಯತೆ ಇಲ್ಲ, ಅಥವಾ ದಕ್ಷತೆ ಇಲ್ಲ ಅನ್ನುವ ಮಾತನ್ನ ಹೇಳಕ್ ಸಾಧ್ಯವೇ ಇಲ್ಲ. ಬಹಳ ಒಳ್ಳೊಳ್ಳೆಯ ನಾಯಕರು 2-3 ದಶಕಗಳಿದ್ದಾರೆ. ಆದ್ರಿಂದ ನಾವು ಸನ್ನಿವೇಶವನ್ನ ವಿಶ್ಲೇಷಣೆ ಮಾಡಿ ನೋಡ್ಬೇಕಾಗುತ್ತೆ. ಇವತ್ತು ಅದು ಎಷ್ಟರ ಮಟ್ಟಿಗೆ ಸಾಧ್ಯತೆಗಳನ್ನು ಒದಗಿಸಿದೆ ಅಥವಾ ಒದಗಿಸಿಲ್ಲ, ಹೈಕಮಾಂಡ್ ಏನ್ ಅನ್ಕೊಳ್ತಾ ಇದೆ, ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗ ಶಾಸಕರು ಯಾವ ದಿಕ್ಕಿನ ಕಡೆಗೆ ಆಲೋಚಿಸ್ತಾ ಇದ್ದಾರೆ, ಮತ್ತೆ ಸಿದ್ದರಾಮಯ್ಯನವರು ಸ್ವತಃ ಈ ರೀತಿ ಸರದಿಯನ್ನ ಏರ್ಪಡಿಸೋದಕ್ಕೆ ಒಪ್ಪಿದಾರ ಅಥವಾ ಸರದಿಯನ್ನು ಏರ್ಪಡಿಸೋದಕ್ಕೆ ಅವ್ರಿಗೆ ಮನಸ್ಥಿತಿ ಇದೆಯಾ? ಸೊ ಇವೆಲ್ಲವನ್ನು ನಾವು ಇಲ್ಲದೆ ನಾವು ಊಹೆ ಮಾಡಿದ್ರೆ, ಒಬ್ರು ಯಾಕೆ ದಲಿತರು ತಮ್ಮ ಕ್ಲೈಮ್ನ ಮುಂದಿಡ್ತಿಲ್ಲ ಅಂತ ಹೇಳಿದ್ರೆ, ಅವ್ರಿಗದು ಈಗ ರಾಜಕೀಯವಾಗಿ ಅಸಾಧುವಾಗಿರುವಂತಹ ಯೋಜನೆಗಳನ್ನ ಮುಂದಿಡೋದ್ರ ಮುಖಾಂತರ ವಿನಾಕಾರಣವಾಗಿ ಈ ಸಾಮಾಜಿಕ ಸಂಬಂಧಗಳ ಸಮೀಕರಣ ಏನೋ ಇದೆ ಹಿಂದುಳಿದ ವರ್ಗಗಳು, ದಲಿತ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ವರ್ಗಗಳ ನಡುವೆ, ಅದನ್ನ ಸಾಮರಸ್ಯವನ್ನ ಕೆಡಿಸಿದಂಗ ಆಗೋದ್ರ ಬದಲು ಒಂದು ಯೂನಿಟ್ ಅಲ್ಲಿ ಇರ್ಬೋದಲ್ವಾ? ಸದ್ಯಕ್ಕೆ ಆ ಯೂನಿಟ್ ನ ಮೇಂಟೈನ್ ಮಾಡೋದಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವ ಯಶಸ್ವಿ ಆಗಿದೆ ಅಲ್ವಾ ಅನ್ನುವಂತಹ ಒಂದು ರಾಜಕೀಯ ಲೆಕ್ಕಾಚಾರವೂ ಇರಬಹುದು ಅಂತ ನಾನು ಅನ್ಕೊಳ್ತೀನಿ. ಈಗ ಇಂದೂಧರ್ ಅವರೇ, ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸಮುದಾಯ ಮುಖ್ಯಮಂತ್ರಿ ಹುದ್ದೆಯನ್ನ ಕ್ಲೈಮ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಅವರ ಸಮುದಾಯದ ಅತ್ಯಂತ ಹೆಚ್ಚಿನ ಶಾಸಕರಿದ್ದಾರೆ. ಹಿಂದಿನ ಸಲದ ಚುನಾವಣೆಯಲ್ಲಿ, ನಾವು ಹಿಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ನೋಡಿದಾಗ ಬಿಜೆಪಿ ಪಕ್ಷ ಹೆಚ್ಚು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಜಯಗಳಿಸಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಅದರ ಪ್ರಭಾವ ಕಾಣಿಸ್ತಾ ಇತ್ತು. ಈ ಸಲ ನಾವು ನೋಡಿದ್ರೆ 36-37 ಜನ ಕಾಂಗ್ರೆಸ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶಾಸಕರೇ ಇದ್ದಾರೆ. ಇದು ಕೂಡ ಒಂದು ಅಂಶವಾಗಿ ಪರಿಗಣನೆಗೆ ನಾವು ತೆಗೆದುಕೊಳ್ಬಹುದು. ಇಂಥ ಒಂದು ಬಲವಾದ ಮಂಡನೆಯನ್ನ ಮಾಡಬೇಕು ಅಂತ ಹೇಳಿ ಆದ್ರೆ ಇದು ಕೂಡ ಒಂದು ಪರಿಗಣನೆಗೆ ಅರ್ಹವಾದಂತ ಅಂಶ ಅಂತ ಹೇಳ್ಬೋದು. ಆದ್ರೆ ಬಂಜಗೆರೆಯವರು ಹೇಳಿದ ಹಾಗೆ, ಈಗ ಒಂದು ಸಾಮಾಜಿಕ ಸಮೀಕರಣ ಏನಿದೆ ರಾಜ್ಯದಲ್ಲಿ, ಇದನ್ನ ಮುಟ್ಲಿಕ್ಕೆ ಹೋದ್ರೆ ತೊಂದರೆ ಆಗ್ಬಹುದು ಅನ್ನುವಂತ ಒಂದು ಭಯ ಇದೆ ಅನ್ನುವಂಥದ್ದು ಇದೆಯಲ್ಲ, ಇದು ಈ ಭಯ ಅಗತ್ಯ ಅಥವಾ ಅಗತ್ಯ ಅಂತ ನಿಮ್ಗೆ ಅನಿಸ್ತು? ಈ ಭಯ ಅನಿವಾರ್ಯ ಅಂತ ಹೇಳಿ ಅನಿಸ್ತದ ನಿಮಗೆ? ಅನಿವಾರ್ಯ ಅಂತ ಹೇಳಲಿಕ್ಕಾಗಲ್ಲ, ಬಟ್ ವಸ್ತುಸ್ಥಿತಿ ಹಾಗೆ ಇದೆ.
ಇವತ್ತು ಸಿದ್ದರಾಮಯ್ಯನವರನ್ನ ಅವರ ಒಪ್ಪಿಗೆ ಇಲ್ಲದೇನೆ ಬದಲಾವಣೆ ಮಾಡಿದ್ರೆ ಈ ಸಮೀಕರಣ ಇದೆಯಲ್ಲ, ಇದು ಬುಡಮೇಲಾಗೋ ಎಲ್ಲಾ ಲಕ್ಷಣಗಳು ಇದಾವೆ. ಬಹಳ ಪ್ರಧಾನವಾಗಿ ನಾನು ಹೇಳೋದು ಈ ವಿಚಾರದಲ್ಲಿ, ದಲಿತ ನಾಯಕರು, ರಾಜಕೀಯ ನಾಯಕರುಗಳು ಕ್ಲೈಮ್ ಮಾಡೋದನ್ನ ಮಾಡ್ತಾ ಇಲ್ಲ. ಈಗ ಅತಿ ಹೆಚ್ಚು ಶಾಸಕರು ದಲಿತ ವರ್ಗದಿಂದ ಇದ್ದಾರೆ, ಆದ್ರೆ ದಲಿತ ವರ್ಗದಿಂದ ಇರೋ ಶಾಸಕರುಗಳು ನಮ್ಮ ದಲಿತನಿಗೆ ಒಬ್ಬನಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನೋ ಕಾರಣಕ್ಕಾಗಿ ಒಗ್ಗಟ್ಟಾಗಿ ನಿಂತ್ಕೋತಾರ ಅನ್ನೋದು ದೊಡ್ಡ ಪ್ರಶ್ನೆ. ನನಗೆ ತಿಳಿದ ಮಟ್ಟಿಗೆ ನನ್ನ ರಾಜಕೀಯ ಒಡನಾಟದಲ್ಲಿ ಇದು ಕಷ್ಟ ಸಾಧ್ಯ ಆಗಿರುವಂತ ವಿಚಾರ. ಯಾಕೆಂದ್ರೆ ದಲಿತ ಐಡೆಂಟಿಟಿ ಇದೆಯಲ್ಲ, ಐಡೆಂಟಿಟಿನ ಇವತ್ತು ಒಡೆದೋಗಿದೆ. ಇವತ್ತು ಜಾತಿಗಳ ಒಳಜಾತಿಗಳ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಗಳಿಗಾಗಿ ಅದು ಒಂಥರ ವಿಘಟನೆ ಆಗಿದೆ. ಹಾಗಾಗಿ ದಲಿತ್ ಅನ್ನೋದು ಒಂದು ಕಾನ್ಸೆಪ್ಟ್ ಅನ್ನೋದೇನೋ ನಿಜ, ಆದ್ರೆ ಇಡೀ ದಲಿತ ಸಮುದಾಯವನ್ನ ಪ್ರತಿನಿಧಿಸುವಂತ ರಾಜಕೀಯ ನಾಯಕರುಗಳನ್ನ ಒಂದು ವೇದಿಕೆಗೆ, ಒಂದು ಆಶಯಕ್ಕೆ ಭದ್ರ ಇರೋ ಹಾಗೆ ನಡ್ಕೊಳ್ಳುವಂತ ಸ್ಥಿತಿಗೆ ತರಕ್ ಆಗದೆ ಇರ್ತಕ್ಕಂಥ ವಿಷಮ ವಾತಾವರಣ ಇವತ್ತಿದೆ. ಈ ವಾತಾವರಣ ಸೃಷ್ಟಿ ಆಗ್ಲಿಕ್ಕೆ ನನ್ನ ಪ್ರಕಾರ ದಲಿತ ನಾಯಕರು ಕಾರಣ, ಅದ್ರ ಜೊತೆನಲ್ಲಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಜಾತಿ ಸಮೀಕರಣಗಳಿದಾವೆ, ಅದು ಅದಕ್ಕೆ ಹೆಚ್ಚು ಕಾರಣವಾದದ್ದು. ಹಾಗಾಗಿ ದಲಿತ ನಾಯಕರು ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಯಾವ ಅರ್ಹತೆನಲ್ಲಿ ನಾನು ಕಡಿಮೆ ಇದೆ, ನನಗೆ ಕೊಡ್ರಿ ನೀವು ಅಂತ ಗಟ್ಟಿಯಾಗಿ ಕೇಳೋಂತ ಸ್ಥಿತಿಲಿ ಅವರು ಇಲ್ಲ, ಬೇರೆ ಯಾವ ನಾಯಕರುಗಳು ಇಲ್ಲ. ಹಾಗಾಗಿ ಇದು ಒಂದು ರೀತಿ ಬಹಳ ಇಕ್ಕಟ್ಟಿನ ಸಂದರ್ಭ ಇದು. ಒಂದ್ ಕಡೆ ಸಿದ್ದರಾಮಯ್ಯನವರು ಬದಲಾವಣೆ ಮಾಡಿ ಬೇರೆ ಯಾರೋ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ನಮಗೆ ಮುಳುವಾಗುತ್ತೆ ಅನ್ನೋ ಎಚ್ಚರಿಕೆ ಕೂಡ ದಲಿತ ರಾಜಕೀಯ ಮುಖಂಡರಲ್ಲಿದೆ. ಮಂತ್ರಿಗಳಿರ್ಲಿ, ಶಾಸಕರು ಇರ್ಲಿ, ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಕೈ ತಪ್ಪು ಹೋಗಿ ಇದು ಬೇರೆಯವ್ರ ಪಾಲಾದ್ರೆ ಅಥವಾ ಮತ್ತೊಬ್ಬ ಮೇಲ್ಜಾತಿಯವರು ಮುಖ್ಯಮಂತ್ರಿ ಆಗಿ ಬಂದ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ನಮಗೆ ಇವತ್ತೇನು ಅಲ್ಪ ಸ್ವಲ್ಪ ಸಾಮಾಜಿಕ ನ್ಯಾಯದ ಇದು ಸಿಗ್ತಾ ಇದೆಯೋ, ಪಾಲು ಸಿಗ್ತಾ ಇದೆಯೋ, ಅದಕ್ಕೂ ಕೂಡ ತೊಂದರೆ ಆಗ್ಬೋದು ಅನ್ನಕ್ಕಂತ ಆತಂಕ ಕೂಡ ಇವರಲ್ಲಿದೆ. ಇದು ನಾನು ಅವ್ರ ಜೊತೆ ಒಡನಾಟದಲ್ಲಿ ನಾನು ಕಂಡುಕೊಂಡಂತ ಅಂಶ. ಹಾಗಾಗಿ ಇವ್ರು ಏನ್ ಮಾಡ್ತಿದ್ದಾರೆ, ಎಚ್ಚರಿಕೆಯ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದಾದ್ರೆ ನಮಗ್ ಕೊಡಿ ಅಂತ ಕೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಬದಲಾವಣೆ ಮಾಡಲ್ಲ ಅನ್ನೋದಾದ್ರೆ ಅವರೇ ಮುಂದುವರಿಲಿ ಅನ್ನೋದು ಇವ್ರ ಮಾತು. ಅಲ್ಲ, ಈ ವಾದ ನನಗೆ ಯಾಕೋ ಸ್ವಲ್ಪ ಇದರಲ್ಲಿ ಸ್ವಲ್ಪ ಲೂಸ್ ಎಂಡ್ ಇದೆ ಅಂತ ಹೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಾವೀಗ ಮಾತಾಡುವಾಗ ಸ್ಪಷ್ಟವಾಗಿ ಮಾತಾಡ್ಬೋದು. ನಮ್ಗೆಲ್ಲರಿಗೂ ಗೊತ್ತಿರೋದು, ಸಾರ್ವಜನಿಕವಾಗಿ ಚರ್ಚೆ ಆಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, 5 ವರ್ಷದ ಅವಧಿನಲ್ಲಿ 2.5 ವರ್ಷವನ್ನ ಒಬ್ರು, 2.5 ವರ್ಷವನ್ನ ಇನ್ನೊಬ್ರು ಮಾಡ್ತಾರೆ ಅನ್ನುವಂತಹ ಒಂದು ಮಾತು ಹೈಕಮಾಂಡ್ ನ ಮಟ್ಟದಲ್ಲಿ ನಡೆದಿದೆ ಅನ್ನುವಂಥದ್ದು. ನಾವು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಾತಾಡಿದಾಗ ಅವರು ಇದನ್ನ ಹೇಳ್ತಾರೆ. ಏನಂತ ಹೇಳಿದ್ರೆ, ಇಲ್ಲ, ನನಗೆ ಹೈಕಮಾಂಡ್ ನವರು ನನಗೆ ಭರವಸೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಅವರು ಖಾಸಗಿಯಾಗಿ ಮಾತನಾಡುವಾಗ ಬಹಳ ಮಂದಿ ಹತ್ರ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರ ಹತ್ರ ಅವರ ಗೆಳೆಯರು ಯಾರೋ ಮಾತಾಡಿದಾಗ ನಾನು ವಿಚಾರಿಸಿದೆ ಅವರ ಸಮೀಪವರ್ತಿಗಳಿಗೆ. ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಹೈಕಮಾಂಡು ಅದನ್ನ ಅವರಿಗೆ ಹೇಳಿಲ್ಲ ಈ ಮಾತನ್ನ. ಆಗ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಸ್ವಲ್ಪ 2-3 ದಿನ ವಾದ ವಿವಾದಗಳೆಲ್ಲ ನಡೆದೊಂದು ಬಗೆಹರಿದೇ ಇದ್ದಾಗ ಹೈಕಮಾಂಡ್ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಇಲ್ಲ, ನೀವೇ ಮುಖ್ಯಮಂತ್ರಿ ಆಗ್ತೀರಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ, ನೀವು ಹೋಗಿ ಪ್ರಮಾಣ ವಚನ ತೆಗೆದುಕೊಳ್ಳಿ ಅನ್ನುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ನಿಕಟವರ್ತಿ ಮೂಲಗಳ ಪ್ರಕಾರ ಇದನ್ನ ಹೈಕಮಾಂಡ್ ತನ್ನ ಒಬ್ಬ ದೂತರ ಮೂಲಕ ಇದನ್ನು ಹೇಳಿದೆ ಅವರಿಗೆ ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರ ನಿಕಟವರ್ತಿಗಳ ಪ್ರಕಾರ ಇಲ್ಲ, ಸಿದ್ದರಾಮಯ್ಯ ಅವರಿಗೆ ಈ ಮಾತನ್ನ ಹೈಕಮಾಂಡ್ ಹೇಳಿಲ್ಲ ಅನ್ನುವಂಥದ್ದು. ಇದು ಅಲ್ಲಿ ಕಾಣಿಸ್ತಾ ಇರುವಂತಹ ಚಿತ್ರಣ ಇದೆ. ನಾನ್ ಕೇಳ್ತಾ ಇರೋದು, ಸಿದ್ದರಾಮಯ್ಯ ಅವರೇ ಇನ್ನೊಂದು ಆಪ್ಷನ್ ಅನ್ನ ಯೋಚನೆ ಮಾಡುವ ಸಾಧ್ಯತೆ ಇದೆಯಾ? ಖುದ್ದಾಗಿ ಸಿದ್ದರಾಮಯ್ಯ ಅವರೇ ಇಲ್ಲ, ಒಂದು ಸಲ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ನಿಲುವನ್ನ ಏನಾದರೂ ತಳೆಯುವ ಸಾಧ್ಯತೆ ಇದೆಯಾ ನಂಜುಂಡೇಗೌಡರೇ? ಸದ್ಯಕ್ಕೆ ನಾವು ಈಗ ನಾನು ಹೇಳೋದಾದ್ರೆ, ಅಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ನ ಬದಿಗೊತ್ತಿ ನಾವು ಸಿದ್ದರಾಮಯ್ಯ ಜನಪ್ರಿಯ ಮುಖ್ಯಮಂತ್ರಿ, ಅವ್ರ ಜೊತೆಗೆ ಶಾಸಕರಿದ್ದಾರೆ, ಅವರು ಡೆಮೊಕ್ರೆಟಿಕ್ ಆಗಿ ನಡ್ಕೊಂತಾರೆ, ಎಲ್ಲರನ್ನು ಕೂಡ ಅಕಾಮಡೇಟ್ ಮಾಡ್ತಾರೆ, ಎಲ್ಲರ ಮಾತು ಕೇಳ್ತಾರೆ, ಎಲ್ಲವೂ ನಿಜ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಗುಜರಾತ್ MLA-ಗಳನ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ರು, ಪಕ್ಷವನ್ನ ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಪಾರ್ ಮಾಡಿದ್ರು, ಅದರ ನೆರವಿಗೆ ಬಂದ್ರು ಅನ್ನೋದು ಇನ್ನೊಂದು ವಿಚಾರ. ಇವೆರಡನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ, ನಾವು ನಮ್ಮ ಚರ್ಚೆಯನ್ನ ನೀವು ಆರಂಭದಲ್ಲಿ ಚೆನ್ನಾಗಿ ಹೇಳಿದ್ರಿ.
ಈಗ ದಲಿತ ಮುಖ್ಯಮಂತ್ರಿ ಬೇಕೋ ಬೇಡವೋ ಅಂತ ಅಷ್ಟೇ ನಮ್ ಚರ್ಚೆ ಅಲ್ವಾ? ಹೌದು. ಸಿ ಹೈಕಮಾಂಡ್ ಪಕ್ಷದ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮನ್ಸು ಮಾಡಿದ್ರೆ ದಲಿತ ಮುಖ್ಯಮಂತ್ರಿಯನ್ನ ನೇಮಕ ಮಾಡೋದಕ್ಕೆ ಯಾವ ಕಷ್ಟನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ, ದಲಿತ ಮುಖ್ಯಮಂತ್ರಿ ನೇಮಕ ಮಾಡೇ ಮಾಡ್ತೀವಿ ಅಂತ ಹೇಳುವಂತ ಸ್ಥಿತಿಲಿ ಇದೆಯಾ? ಇಲ್ಲ. ಈಗ ನೋಡಿ, ಹಿಂದೆ ವೀರೇಂದ್ರ ಪಾಟೀಲ್ ಅವರು ಅನಾರೋಗ್ಯ ಪೀಡಿತರಾಗಿದ್ದಾಗ ಪ್ರಬಲ ಲಿಂಗಾಯತ್ ಸಮುದಾಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಅವ್ರನ್ನ ರಾಜೀವ್ ಗಾಂಧಿ ಏರ್ಪೋರ್ಟ್ ನಲ್ಲಿ ಅವ್ರನ್ನ ಡಿಸ್ಮಿಸ್ ಮಾಡಿದ್ರು. ಆ ತರದ ಒಂದು ಲೀಡರ್ಶಿಪ್ ಈಗ ಕಾಂಗ್ರೆಸ್ ಅಲ್ಲಿ ಕಾಣಿಸ್ತಿಲ್ಲ. ಈಗ ಬೇಕಾದಷ್ಟು ಲೀಡರ್ಗಳು ಕಾಂಗ್ರೆಸ್ ನಲ್ಲಿ ಬೇರೆ ಬೇರೆ ಗ್ರೂಪ್ಗಳಿವೆ, ಬೇಕಾದಷ್ಟು ಲೀಡರ್ಗಳಿದೆ. ತಾಯಿದೊಂದು ಗ್ರೂಪ್, ಮಗದೊಂದು ಗ್ರೂಪ್, ಈ ಮಗಳದೊಂದು ಗ್ರೂಪ್ ಎಲ್ಲ ಇರೋದ್ರಿಂದ ಈ ತರದ ಒಂದು ನಿರ್ಧಾರ ತಗೊಳಕ್ಕಾಗಲ್ಲ. ಇದು ಸಿದ್ದರಾಮಯ್ಯನವ್ರಿಗೆ ತುಂಬಾ ಅಡ್ವಾಂಟೇಜ್. ಈಗ ಕಾಂಗ್ರೆಸ್ ಹೈಕಮಾಂಡ್ ಬಹಳ ವೀಕ್ ಆಗಿರೋದ್ರಿಂದ, ದುರ್ಬಲವಾಗಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ಅದು ಲಾಭ ಆಗಿದೆ, ಅನುಕೂಲ ಆಗಿದೆ. ಆ ದೃಷ್ಟಿಯಿಂದ ಹೈಕಮಾಂಡ್ ಔಟ್ ಅಂಡ್ ಔಟ್ ಹೋಗಿ ಇಲ್ಲ ನಾವು ದಲಿತ ಮುಖ್ಯಮಂತ್ರಿನ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಕ್ ಕಷ್ಟ ಆಗುತ್ತೆ. ಇನ್ನೊಂದೆಡೆ ನೀವು 2.5 ವರ್ಷ ಯಾರತ್ರ ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ಇಲ್ಲ ಸಿದ್ದರಾಮಯ್ಯನವ್ರು ಹೇಳ್ಬೇಕು, ಇಲ್ಲ ಖರ್ಗೆ ಹೇಳ್ಬೇಕು, ಸೋನಿಯಾ ಗಾಂಧಿ ಹೇಳ್ಬೇಕು, ಇಲ್ಲ ರಾಹುಲ್ ಗಾಂಧಿ ಹೇಳ್ಬೇಕು. ಯಾರು ಹೇಳ್ಬೇಕು? ಇಲ್ಲ ಸುರ್ಜೇವಾಲಾ ಅಥವಾ KC ವೇಣುಗೋಪಾಲ್ ಹೇಳ್ಬೇಕು. ಇಷ್ಟು ಜನಕ್ಕೆ ಬಿಟ್ಟು ಯಾರು ಗೊತ್ತಿರುತ್ತೆ? 2.5 ವರ್ಷ ಸಿದ್ದರಾಮಯ್ಯನವರಾಗ್ಲಿ, 2.5 ವರ್ಷ DK ಶಿವಕುಮಾರ್ ಆಗ್ಲಿ ಅಂತ ಯಾರು ಗೊತ್ತಿರುತ್ತೆ? ಇದು ಎಲ್ಲ ಊಹಾಪೋಹಗಳು ಅಂತ ನನ್ಗನ್ಸುತ್ತೆ. ಆದ್ರೆ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಮತ್ತೆ ಈ 52ನೇ ಇಸ್ವಿಯಿಂದ ಇಲ್ಲಿವರೆಗೂ ನಡೆದಿರೋ ಚುನಾವಣೆ ಇದ್ರ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಬಂದಿಲ್ಲ, ಬರಲೇಬೇಕು. ಅದು ನಿರ್ವಹವಾದ ಸಾಮಾಜಿಕ ದೃಷ್ಟಿಯಿಂದ ಕೂಡ ಅದು ನ್ಯಾಯಸಮ್ಮತವಾಗಿದೆ. ಅದನ್ನ ಹೇಳ್ಬೋದು ನಾವು. ಈ ಸದ್ಯದಲ್ಲೇ ಮುಖ್ಯಮಂತ್ರಿ ದಲಿತರು ಒಬ್ಬೊಬ್ರು ನೇಮಕ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಸ್ಥಿತಿ ಇಲ್ಲ ಈಗ. ಇಂದೂಧರ್ ಅವರೇ, ಇನ್ನು 2.5 ವರ್ಷಗಳ ಬಳಿಕ ಈಗ ಚುನಾವಣೆ ನಡೆದಾಗ ಈಗ ಆಯ್ತು, ಈ ಸಂದರ್ಭದಲ್ಲಿ ಈ ತರದ ಸಾಮಾಜಿಕ ಒತ್ತಡಗಳಿದೆ. ನೀವೆಲ್ಲ ಹೇಳೋ ಪ್ರಕಾರ ಒಂದು ಸಮೀಕರಣ, ಹಿಂದುಳಿದ ಜಾತಿಗಳದ್ದು, ದಲಿತರದ್ದು ಎಲ್ಲ ಸೇರ್ಕೊಂಡು ಒಂದು ಸಮೀಕರಣ ಕಾಂಗ್ರೆಸ್ ಅನ್ನ ಗಟ್ಟಿಯಾಗಿ ನಿಲ್ಲಿಸಿದೆ ಇಲ್ಲಿ. ಅದಕ್ಕೆ ತಕ್ಕ ಹಾಗೆ ಒಂದು ಅತ್ಯುತ್ತಮವಾದಂತಹ ನಾಯಕತ್ವ ಸಿದ್ದರಾಮಯ್ಯ ಅವರ ಮೂಲಕ ದೊರಕಿದೆ. ಹಾಗಾಗಿ ಈಗ ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕೆ ದಲಿತ ನಾಯಕರು ಸಿದ್ಧರಿಲ್ಲ ಅನ್ನುವಂಥದ್ದು. ಆದ್ರೆ ಚರ್ಚೆ ಮಾಡೋದಕ್ಕೂ ಅವಕಾಶ ಇಲ್ಲ ಅನ್ನುವಂತ ಸೂಚನೆ ಬರ್ತಾ ಇದೆಯಲ್ಲ ಹೈಕಮಾಂಡ್ ಇಂದ. ಈಗ ಒಂದು ಇಲ್ಲಿ ಚರ್ಚೆ ಮಾಡ್ಬೇಕು ಅಂತ ಹೇಳಿ ಹೊರಟ್ರು, ಅದು ಆಮೇಲೆ DK ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು, ಅಲ್ಲಿಂದ ಸೂಚನೆ ಬಂತು ಯಾರು ಚರ್ಚೆ ಮಾಡಬೇಡಿ ಅಂತ. ದೆಹಲಿಗೆ ಹೋಗ್ತೀವಿ ಅಂತ ಹೇಳಿ ಹೊರಟ್ರು ದಲಿತ ನಾಯಕರು ಇದನ್ನ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು. ರಾಜಣ್ಣ ಅವರು ದೆಹಲಿನಲ್ಲಿ ಇದ್ದಾರೆ ಈಗಾಗ್ಲೇ. ಇಲ್ಲ ಎಲ್ರು ಬರಬೇಡಿ ಇಲ್ಲಿಗೆ ಅನ್ನುವಂತ ಸೂಚನೆ ಬಂತು. ಇದು ಏನನ್ನ ಸೂಚಿಸ್ತಾ ಇದೆ ಇಂದೂಧರ್? ಅಲ್ಲ, ಇದು ಮತ್ತೆ ಕಾಂಗ್ರೆಸ್ನ ಸರ್ವಾಧಿಕಾರಿ ಮನೋಭಾವನ ಇಲ್ಲಿ ನಾವು ನೋಡ್ಬೋದು. ಪ್ರಧಾನವಾಗಿ ಏನಾಗಿದೆ, ಈ ಎಲ್ಲ ಸಮಸ್ಯೆಗಳು ಯಾಕೆ ಶುರುವಾಯ್ತು ಅಂತಂದ್ರೆ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ DK ಶಿವಕುಮಾರ್ ಅನ್ನೋ ವಿಚಾರವನ್ನ ಎಲ್ಲರಲ್ಲಿ ಬಿಡಕ್ ಶುರು ಮಾಡಿದ್ರು. ಆದ್ರೆ ಇದನ್ನ ಸ್ಪಷ್ಟಪಡಿಸ್ಬೇಕಾಗಿರೋರು ಯಾರು? ಒಂದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮತ್ತು ಹೈಕಮಾಂಡ್ ನ 3-4 ಜನ ನಾಯಕರು, ಖರ್ಗೆ ಅವರು ಇರ್ಲಿ, ವೇಣುಗೋಪಾಲ್ ಇರ್ಲಿ, ಸುರ್ಜೇವಾಲಾ ಇರ್ಲಿ, ಅಥವಾ ರಾಹುಲ್ ಗಾಂಧಿ ಇರ್ಲಿ, ಸೋನಿಯಾ ಗಾಂಧಿ ಅವರು ಇರ್ಲಿ, ಇವ್ರ ನಡುವೆ ಈ ಚರ್ಚೆ ಆಗಿರ್ಬೇಕಲ್ವಾ ಎದುರು ಬದ್ರು. ಇವರಲ್ಲಿ ಯಾರು ಒಬ್ರು ಮಾತಾಡ್ಬೇಕಲ್ಲ, ಯಾರು ಮಾತಾಡ್ತಾ ಇಲ್ಲ. ಒಂದ್ ಕಡೆ DK ಶಿವಕುಮಾರ್ ಓಪನ್ ಆಗಿ ಈ ತರ 2.5 ವರ್ಷ ಹೇಳಿದ್ದಾರೆ ಅಂತ ಅವರು ಬಾಯಿ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಅದನ್ನ ನಿರಾಕರಣೆ ಮಾಡ್ತಾ ಇಲ್ಲ, ಓಪನ್ ಆಗಿ ಒಪ್ತಾನೂ ಇಲ್ಲ ಅವರು. ಹಾಗಾಗಿ ಈ ಗೊಂದಲವನ್ನ ಸೃಷ್ಟಿ ಮಾಡ್ತಿರೋರು ಎರಡೂ ಕಡೆಯ ನಾಯಕರ ಬೆಂಬಲಿಗರು. ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರವ್ರ ವಿಚಾರಗಳನ್ನ ಮಂಡಿಸ್ತಾ ಇದ್ದಾರೆ. ಆದ್ರೆ ಇದನ್ನ ಸ್ಪಷ್ಟಪಡಿಸುವಂತ ಶಕ್ತಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಇವತ್ತು ಅಂತ ನನ್ಗೆ ಅನಿಸ್ತಾ ಇದೆ. ಹೌದ್ರಿ, ಈ ರೀತಿ ಏನು ಮಾತುಕತೆ ನಡೆದಿಲ್ಲ ಅಥವಾ ನಡೆದಿದೆ, ಎರಡರಲ್ಲಿ ಒಂದನ್ನು ಹೇಳ್ಬೇಕಲ್ಲ ಅವರು. ಏನು ಹೇಳ್ತಾ ಇಲ್ಲ. ಹೇಳದೆ ಇರೋದ್ರಿಂದ ಗೊಂದಲ ಮುಂದುವರೆದಿದೆ. ಮತ್ತೆ ನನಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಸಿದ್ದರಾಮಯ್ಯನವರು ಖಾಸಗಿ ವಲಯದಲ್ಲಿ ಈ ರೀತಿ ಯಾವುದೇ ಮಾತುಕತೆ ನನ್ನ ಎದುರುಗಡೆ ನಡೆದಿಲ್ಲ ಅಂತ ಸಿದ್ದರಾಮಯ್ಯನವರು ಕೆಲವ್ರ ಹತ್ರ ಹೇಳಿದಾರಂತೆ. ನನ್ನ ಎದುರುಗಡೆ ಆ ರೀತಿ ಮಾತುಕತೆ ನಡೆದಿಲ್ಲ. ಅದನ್ನ ಯಾರು ಹುಟ್ಟಾಕಿದಾರೋ, ಯಾಕೆ ಹುಟ್ಟಾಕಿದಾರೋ ಗೊತ್ತಿಲ್ಲ. ಈ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಹೇಳಿ ಜಯಪ್ರಕಾಶ್, ಈಗ 2.5 ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಇಟ್ಕೊಳ್ಳಿ. ಅದು ನಮಗೆ ನಮ್ಮ ಚರ್ಚೆಗೆ ಪ್ರಸ್ತುತ ಅಲ್ಲ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಇದೆಯಲ್ಲ, ಇದು ರಾಜಕೀಯದ ಲೆಕ್ಕಾಚಾರಗಳಿಗೆ ಸಂಬಂಧಿಸಿದ್ದಾದ್ರಿಂದ ನಾವು ಅದನ್ನ ಇದಕ್ಕೆ ತಗೊಂಡು ಪ್ರಸ್ತಾಪಕ್ಕೆ.
ಇನ್ನು 2.5 ವರ್ಷದ ನಂತರ ಒಂದ್ ಸಿದ್ದರಾಮಯ್ಯ ನಿಮಿಷ, ಅದಕ್ ಮುಂಚೆ ನಾನೊಂದು ವಿಚಾರ ಹೇಳ್ಬಿಡ್ತೀನಿ. ಹಾ ಈಗ ದಲಿತ ಸಚಿವರುಗಳು ಸಭೆ ಮಾಡೋದು, ಚರ್ಚೆ ಮಾಡೋದು, ಇದಕ್ಕೆ ಏನು ಅಡ್ಡಿಪಡಿಸ್ತಾ ಇದಾರಲ್ಲ, ಈ ಶಕ್ತಿಗಳು ಯಾರು? ಯಾಕೆ ಅಡ್ಡಿಪಡಿಸ್ತಿದ್ದಾರೆ? ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದಾರ, ಸರ್ಕಾರದ ವಿರೋಧಿ ಚಟುವಟಿಕೆ ಮಾಡ್ತಿದಾರ, ಅಥವಾ ದೇಶದ್ರೋಹದ ಕೆಲಸ ಮಾಡ್ತಿದಾರ? ಅವರು ಶತಮಾನಗಳ ಕಾಲದಿಂದ ವಂಚಿತರಾದವ್ರು ನಾವು. 52ರಿಂದ ಕರ್ನಾಟಕದಲ್ಲಿ ಸರ್ಕಾರ ಬಂದಿದೆ. ಇದುವರೆಗೆ ಒಬ್ಬ ದಲಿತನಿಗೆ ನಾವು 25% ಜನಸಂಖ್ಯೆ ಇದೀವಿ, ನಾವು ಇಷ್ಟು ಜನ ಶಾಸಕರಿದ್ದೀವಿ, ಒಬ್ಬ ಪ್ರತಿನಿಧಿಯನ್ನ ಈ ರಾಜ್ಯದ ಮುಂಚೂಣಿಗೆ ತಂದು ಒಬ್ಬ ಮುಖ್ಯಮಂತ್ರಿಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಮಾತಾಡಿದ್ರೆ ಅದಕ್ಕೆ ಅಡ್ಡಿಪಡಿಸ್ತಾರೆ ಅಂತಂದ್ರೆ ಅದು ಏನನ್ನು ತೋರಿಸುತ್ತೆ? ಅದು ಇವರ ಸರ್ವಾಧಿಕಾರವನ್ನ ಸೂಚಿಸುತ್ತೆ, ಇಲ್ಲಾಂದ್ರೆ ಇದು ಜಾತಿಯ ಅಹಂಕಾರವನ್ನ ಸೂಚಿಸುತ್ತೆ. ಇದು ಈಗ ಒಕ್ಕಲಿಗ ಶಾಸಕರೆಲ್ಲ ಒಟ್ಟಾಗಿ ಕೂತ್ಕೊಂಡು ಮಾತಾಡಲ್ವಾ? ಲಿಂಗಾಯತರ ಶಾಸಕರು ಕೂತ್ಕೊಂಡು ಮಾತಾಡಲ್ವಾ? ಅದನ್ನ ಆಕ್ಷೇಪಣೆ ಮಾಡಿದ್ಯಾರ ಇವ್ರು ಯಾವತ್ತಾದ್ರೂ? ಯಾಕೆ ದಲಿತರು ಒಟ್ಟಾಗಿ ಕೂತ್ಕೊಂಡು ಮಾತಾಡಿದ್ರೆ ಇವ್ರು ಆಕ್ಷೇಪಣೆ ಮಾಡ್ತಾರೆ? ಅವ್ರೇನ್ ಸರ್ಕಾರದ ವಿರುದ್ಧ ಮಾತಾಡ್ತಾ ಇಲ್ಲ, ಪಕ್ಷದ ವಿರುದ್ಧ ಮಾಡ್ತಾ ಇಲ್ಲ. ನ್ಯಾಯಬದ್ಧವಾಗಿ ತಮಗೆ ಸಿಕ್ಕಬೇಕಾದಂತ ಹಕ್ಕನ್ನ ಪಡ್ಕೊಳ್ಳಿಕ್ಕಾಗಿ ಅವ್ರೇನೋ ಮಾತಾಡ್ಬೋದು ಅಥವಾ ಮಾತಾಡದೇ ಇರ್ಬೋದು. ನೀವು ಒಟ್ಟಾಗಿ ಮಾತಾಡಬೇಡಿ ಅಂತಂದ್ರೆ ಏನರ್ಥ ಅದು? ಇದು ಅತ್ಯಂತ ಕಾಂಗ್ರೆಸ್ನ ಅತ್ಯಂತ ಕೆಟ್ಟ ನಡವಳಿಕೆ. ಇದು ಅವರು ನಿಜವಾಗ್ಲೂ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಇದು ಬಂಜಿಗೆರೆ ಈಗ 2.5 ವರ್ಷ ಇಲ್ಲ, ಅವರು ಕಾಂಗ್ರೆಸ್ನವರು ಒಂದು ಏನ್ ಹೈಕಮಾಂಡ್ ಅವರು ಆಲೋಚನೆ ಮಾಡ್ತಾರೆ ಏನಂತ ಹೇಳಿದ್ರೆ, ಅನ್ನೆಸೆಸರಿ ಆಗಿ ಯಾಕೆ ಮೈ ಮೇಲೆ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಇನ್ನೂ 2.5 ವರ್ಷ ಈಗ ಬದಲಾವಣೆ ಮಾಡ್ಲಿಕ್ಕೆ ಹೋದ್ರೆ ಇದು ಸರ್ಕಾರ ಅಸ್ಥಿರ ಆಗ್ಬೋದು ಅನ್ನುವಂತಹ ಒಂದು ಅಪಾಯ ಇರೋದ್ರಿಂದ ಸದ್ಯಕ್ಕೆ ಇರುವ ಮುಖ್ಯಮಂತ್ರಿ ಇನ್ನು 2.5 ವರ್ಷ ಮುಂದುವರಿಲಿ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡ್ರು ಅಂತ ಇಟ್ಕೊಳ್ಳಿ. ಆ 2.5 ವರ್ಷದ ನಂತರ ಮತ್ತೆ ದಲಿತರೊಬ್ಬರು ಸಿಎಂ ಆಗ್ಬೇಕು ಅನ್ನುವಂತಹ ಪ್ರಶ್ನೆ ಎತ್ತುವಂತ ಅವಕಾಶ ಸಿಗಬಹುದಾ? ಅಂದ್ರೆ ನಾನ್ ಕೇಳ್ತಾ ಇರೋದು, ಚುನಾವಣೆ ಮುಂದೆ 2.5 ವರ್ಷದ ನಂತರ ಆದಾಗ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ, ಫಲಿತಾಂಶ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಈಗಿನ ಊಹೆ ಪ್ರಕಾರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನ್ ನಡೀತು, ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ 143 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಿನ್ನಡೆಯನ್ನ ಸಾಧಿಸಿತು. ಅಸೆಂಬ್ಲಿ ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರದ ಒಳಗಿನ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 143 ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಕೂಟ ಏನಿದೆ ಅದು ಲೀಡ್ ಅನ್ನು ತಗೊಳ್ತು. ಅದರಲ್ಲಿ 17 ಮಂದಿ ಸಿಟ್ಟಿಂಗ್ ಮಿನಿಸ್ಟರ್ಗಳ ಕ್ಷೇತ್ರಗಳು ಕೂಡ ಒಳಗೊಂಡಿದೆ. ಅಂದ್ರೆ ನಾವು ಈ ರಾಜಕೀಯ ಲೆಕ್ಕಾಚಾರವನ್ನ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಇನ್ನು 2.5 ವರ್ಷದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅನ್ನುವಂತಹ ಒಂದು ಸಂಶಯ ಕೂಡ ನಮ್ಗೆ ಕಾಡುತ್ತೆ. ನಮಗೆ ಬರಲೂಬಹುದು, ಹೇಳಲಿಕ್ಕಾಗಲ್ಲ. ರಾಜಕೀಯ ಇವತ್ತಿದ್ದಾಗೆ ಇರೋದಿಲ್ಲ, ಇವತ್ತಿದ್ದಾಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದಾಗೆ ಇನ್ನೊಂದು 2.5 ವರ್ಷ ಬಹಳ ದೊಡ್ಡ ದೀರ್ಘಾವಧಿ. ಆದ್ರೆ ಈ 2.5 ವರ್ಷಗಳ ಅವಧಿಯ ನಂತರ ಕಾಂಗ್ರೆಸ್ ಬಂದ್ರೂ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಯ ಪ್ರಸ್ತಾಪ ಅಲ್ಲಿ ಬರುವ ಸಾಧ್ಯತೆ ಇದೆಯಾ? ನಮ್ಮ ಸಾಮಾಜಿಕ ಸನ್ನಿವೇಶದ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇದ್ದೀನಿ. ನನಗನ್ಸುತ್ತೆ ಸಾಧ್ಯತೆ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ. ಯಾಕಂದ್ರೆ ನಮಗೆ ಈಗಿರುವಂತಹ ಹಿನ್ನೆಲೆಯನ್ನ ನೋಡಿದ್ರೆ ಬಹಳ ಸಲ ದಲಿತರನ್ನ ಮತ್ತೆ ಇತರ ಏನಂತೀವಿ ಸ್ವಲ್ಪ ದುರ್ಬಲ ಅನ್ಬಹುದಾಗಿರುವಂತಹ ಹಿಂದುಳಿದ ಜಾತಿಯ ನಾಯಕರನ್ನು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಭಾರತದ ಬೇರೆ ಬೇರೆ ಕಡೆ ನೇಮಿಸಿರೋದು ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಇದೆ. ಆ ಸಾಧ್ಯತೆ ಇರೋದ್ರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಹಜವಾಗಿ ಟರ್ನು ದಲಿತರ ಮುಂದೆ ನಿಂತಿರುತ್ತೆ. ಯಾಕಂದ್ರೆ ಅವ್ರ ಜನಸಂಖ್ಯಾವಾರು ಅವರಿಗಿರುವ ಪ್ರಾಮುಖ್ಯತೆ, ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ತೋರಿಸಿರುವಂತಹ ಬೆಂಬಲದ ಪ್ರಶ್ನೆ ಒಂದಿದೆ, ಮತ್ತೆ ಅವರಲ್ಲಿರುವಂತಹ ಹಿರಿಯ ಮುಖಂಡರುಗಳ ಪ್ರಶ್ನೆ ಇದೆ, ಮತ್ತೆ ಈವರೆಗೂ ಅವರಿಗೆ ಸಿಕ್ಕಿಲ್ದಿರೋ ಅವಕಾಶಗಳ ಪ್ರಶ್ನೆ ಕೂಡ ಅಲ್ಲಿ ಉಳ್ಕೊಂಡಿರುತ್ತಾದ್ರಿಂದ ಆಗ ಸಹಜವಾಗಿ ಸಿದ್ದರಾಮಯ್ಯನ ತರದ ಮುತ್ಸದ್ದಿ ರಾಜಕಾರಣಿಗಳು ಇಲ್ಲ ಅದು ದಲಿತರು ಮುಖ್ಯಮಂತ್ರಿ ಆಗೋದೇ ಸರದಿನಲ್ಲಿ ಸರಿ ಇರುತ್ತೆ ಇರುವ ಪರಿಸ್ಥಿತಿ ಏರ್ಪಡುತ್ತೆ ಅಥವಾ ಆ ರೀತಿಯಾದ ಒಂದು ಸನ್ನಿವೇಶ ಉಂಟಾಗುತ್ತೆ ಅಂತ ನಮಗೆ ಕಾಣಿಸುತ್ತೆ. ಆದ್ರೆ ಕಾಂಗ್ರೆಸ್ ಬರದೇ ಇದ್ದಲ್ಲಿ, ಬಿಜೆಪಿ ಪಕ್ಷ ಬಂದಲ್ಲಿ ಆಗ ದಲಿತ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆಯಾ ಅಂದ್ರೆ ವೋಟಿಂಗ್ ಪ್ಯಾಟರ್ನ್ ಮತ್ತೆ ಅದರ ಸಮೀಕರಣಗಳನ್ನು ನೋಡಿದ್ರೆ ಬಿಜೆಪಿ ಸದ್ಯಕ್ಕೆ ಅವಲಂಬಿಸಿರುವಂತದ್ದು ಬಹಳದು ಮುಖ್ಯವಾಗಿ ಬಲಿಷ್ಠ ಜಾತಿಗಳನ್ನ. ಅದು ಉತ್ತರ ಕರ್ನಾಟಕದಲ್ಲಾಗಿರ್ಲಿ, ಹಳೆ ಮೈಸೂರಿನ ಕೆಲವು ಭಾಗಗಳಲ್ಲಾಗಿರ್ಲಿ, ಅದು ಪ್ರಬಲ ಜಾತಿಗಳನ್ನ ಬಲಿಷ್ಠ ಜಾತಿಗಳ ಏನು ಮತ ಬ್ಯಾಂಕಿನ ಬೆಂಬಲದಲ್ಲಿ ಅದು ಗೆಲ್ತಾ ಇದೆ. ಮತ್ತು ಅವರಲ್ಲಿರುವ ಮುಖ್ಯ ನಾಯಕರೆಲ್ಲರೂ ಕೂಡ ಅಲ್ಲಿಂದಲೇ ಬಂದಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ನಾಯಕತ್ವದಲ್ಲಿರುವಷ್ಟು ವೈವಿಧ್ಯತೆಯ ನಾಯಕ ಗಣ ಅಲ್ಲಿಲ್ಲ.
ಅದರಿಂದ ಅವರು ಅದನ್ನ ಮಾಡ್ತಾರೆ ಅಂತ ಊಹಿಸೋದು ಬಹಳ ಕಷ್ಟ. ರಾಜಕೀಯ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಬಹಳ ಚಾಣಾಕ್ಷತೆಯಿಂದ ಬಿಜೆಪಿ ವರ್ತಿಸಿದ ಹಲವು ಉದಾಹರಣೆಗಳಿವೆ. ನೀವು ಹೇಳಲಿಕ್ಕೆ ಹೊರಟಿರೋದು ಅದು. ನಂಜುಂಡೇಗೌಡ್ರೆ, ಇದು ಬಹಳ ಇಂಟ್ರೆಸ್ಟಿಂಗ್. ಅಕಸ್ಮಾತ್ ಬಿಜೆಪಿಗೆ ಅವಕಾಶ ಸಿಕ್ಕಿದ್ರೆ ಬಿಜೆಪಿ ಅದು ಬಹಳ ಸಲ ಲೆಕ್ಕಾಚಾರಗಳ ಮೇಲೆ ನಡೆಯುತ್ತೆ. ಆದ್ರಿಂದ ಅಲ್ಲಿ ಉಂಟಾಗಬಹುದಾಗಿರುವ ಪರಿಸ್ಥಿತಿಗಳ ನಿಭಾವಣೆಯಲ್ಲಿ ಅವರು ದಲಿತ ಮುಖ್ಯಮಂತ್ರಿಯನ್ನ ಮಾಡೋದೇ ಇಲ್ಲ ಅಂತ ಹೇಳೋದು ಕೂಡ ಬಹಳ ಕಷ್ಟ. ಆದ್ರೆ ಕಾಂಗ್ರೆಸ್ ಬಂದ್ರೆ ಮಾತ್ರ ಅದು ಹೆಚ್ಚಿನ ಸಂಭಾವ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾಕಂದ್ರೆ ಸರದಿ ಅಲ್ಲಿದೆ. ಇನ್ನು ಉಳಿದ ಜಾತಿಗಳ ಸರದಿ ಈಗಾಗಲೇ ಮುಗಿದಂತಾಗಿದೆ. ಹಿಂದುಳಿದ ವರ್ಗಗಳು, ಹಿಂದುಳಿದ ಬಲಿಷ್ಠ ಜಾತಿಗಳು, ಮೇಲ್ಜಾತಿಗಳು, ಇನ್ನು ಉಳಿದಿರೋದು ನನಗೆ ಗೊತ್ತಿರೋ ಹಂಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸರದಿಯನ್ನು ಅವ್ರು ಕೊಡಬೇಕಾಗಿರೋದು ದಲಿತರಿಗೆ, ಮುಸ್ಲಿಮರಿಗೆ ಮತ್ತು ಮಹಿಳೆಯರಿಗೆ. ಕಾಂಗ್ರೆಸ್ ಅಲ್ಲಿ ಉಳಿದ ಎಲ್ಲ ಸರದಿನೂ ಹೆಚ್ಚು ಕಡಿಮೆ ಮುಗಿತಾ ಬಂದಿದೆ. ನಂಜುಂಡೇಗೌಡ್ರೆ, ಈ ಮಾತನ್ನ ನೀವು ಒಪ್ತೀರಾ? ಆಸಕ್ತಿ ಇದೆಯಾ? ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬಂದ್ರೆ ಆ ಸಂದರ್ಭದಲ್ಲಿ ನಾಳೆ ಇಲ್ಲ ನಾವು ಒಂದು ದಲಿತ ಮುಖ್ಯಮಂತ್ರಿಯನ್ನ ಮಾಡೋಣ ಅನ್ನುವಂತಹ ಮಾತು ಬರ್ಬೋದಾ ಅಲ್ಲಿ? ಅಥವಾ ಮತ್ತೆ ನೀವೇನು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ನೀವೀಗ ಕೊಡ್ಲಿಲ್ಲ, ಇಷ್ಟು ವರ್ಷ ಪಕ್ಷವನ್ನ ಕಟ್ಟಿದ್ದಾರೆ, ಮುಂದಿನ ಚುನಾವಣೆಯಲ್ಲಾದ್ರೂ ಕೊಡಬಹುದು ಅನ್ನುವಂತ ಒಂದು ಮಾತು ಬರ್ಬೋದಾ? ಅಲ್ಲ, ಈಗ ನೀವು ಹೇಳದಂಗೆ ಇದು ಚೆನ್ನಾಗಿ ಹೇಳಿದ್ರು. ದಲಿತರು ತಮ್ಮ ಹಕ್ಕನ್ನ ಪ್ರತಿಪಾದಕದಲ್ಲಿ ಸೋತಿದ್ದಾರೆ ಅಂತ ಒಂದು ಮಾತು ಕ್ಲೈಮ್ ಮಾಡ್ಕೊಳ್ಳೋದು, ತಮ್ಮ ಹಕ್ಕನ್ನ ಕ್ಲೈಮ್ ಮಾಡ್ಕೊಳ್ಳೋದು ಸೋತಿದ್ದಾರೆ. ಅದು ಖಂಡಿತ ಅದನ್ನ ಒಪ್ಲೇಬೇಕು. ನೋಡಿ, ತಾಯಿ ಮಗು ಅಳ್ದೇ ಇದ್ರೆ ತಾಯಿ ಹಾಲು ಕೊಡಲ್ಲ. ಕಾಂಗ್ರೆಸ್ ಬರ್ಲಿ ಅಥವಾ ಬಿಜೆಪಿ ಬರ್ಲಿ, ನೆಕ್ಸ್ಟ್ ಎಲೆಕ್ಷನ್ಗೆ ದಲಿತರಲ್ಲಿ ಒಗ್ಗಟ್ಟು ಬಂದ್ರೆ, ಅವರು ಒಗ್ಗಟ್ಟಿನಿಂದ ಕೇಳಿದ್ರೆ, ತಮ್ಮ ಹಕ್ಕನ್ನ ಮಂಡಿಸಿದ್ರೆ ಖಂಡಿತವಾಗಿಯೂ ಮಣಿಬೇಕಾಗತ್ತೆ. ಯಾಕೆಂದ್ರೆ ಬಂಜಗೆರೆ ಹೇಳ್ದಂಗೆ ಸೈಜಬಲ್ ನಂಬರ್ ದಲಿತರು, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಎಲ್ಲ ಸೈಜಬಲ್ ನಂಬರ್ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಬೆಂಬಲಿಸ್ಕೊಂಡ್ ಬಂದಂತ ದಲಿತರು 2014 ನಂತರ ಸಂಪೂರ್ಣವಾಗಿ 100% ಕಾಂಗ್ರೆಸ್ ಜೊತೆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ ನಾವು. ವೋಟ್ಗಳು ಶಿಫ್ಟ್ ಆಗಿದೆ. ನೀವು ಎಲ್ಲಾ ಎಲೆಕ್ಷನ್ಗಳು ನೋಡಿದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರೋಂಥ ಎಲೆಕ್ಷನ್ ನೋಡಿದ್ರೆ, ದಲಿತ ವೋಟ್ಗಳು, OBC ವೋಟ್ಗಳು ಬಿಜೆಪಿ ಪರವಾಗಿ ಶಿಫ್ಟ್ ಆಗಿದೆ. ಹಿಂದುತ್ವದ ವ್ಯಾಮೋಹ ಅವರು ಕೂಡ ಒಳಗಾಗಿದ್ದಾರೆ. ಆ ಸುಳಿಯಲ್ಲಿ ಅವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಆ ಫ್ಯಾಕ್ಟರ್ ನಾವು ಮರೆಮಾಚಕ್ಕಾಗಲ್ಲ. ಆ ಫ್ಯಾಕ್ಟರ್ ಒಪ್ಕೊಳ್ಳೇಬೇಕು ನಾವು. ಹಾಗಾಗಿ ಇದು ಕಾಂಗ್ರೆಸ್ ಅಥವಾ ಬಿಜೆಪಿ ಅಂತ ನಾವು ಸೀಮಿತಗೊಳಿಸೋದಕ್ಕಿಂತ ದಲಿತ ಮುಖ್ಯಮಂತ್ರಿ ಬೇಕು ಅನ್ನೋದು ಪಕ್ಷಾತೀತವಾಗಿ ಇವರು ಹಕ್ಕನ್ನ ಮಂಡಿಸಿದ್ರೆ ಖಂಡಿತವಾಗಿಯೂ ಮಣಿಬೇಕಾಗತ್ತೆ. ಇಲ್ಲದೆ ಇದ್ರೆ ಸಿಗೋದಿಲ್ಲ. ಕಾಂಗ್ರೆಸ್ ಅಲ್ಲೂ ಸಿಗಲ್ಲ, ಬಿಜೆಪಿಯಲ್ಲೂ ಸಿಗಲ್ಲ. ಬಿಜೆಪಿ ಪ್ರಬಲವಾದ ಜಾತಿಗಳ ಹಿಂದೆ ಹೋಗ್ತಾ ಇದೆ ಅಂತ, ಆ ಜಾತಿಗಳು ಸೇರಿದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅನ್ನೋದು ಎರಡನೇ ಮಾತೇ ಇಲ್ಲ, ನಿರ್ವಿವಾದ. ಆದ್ರೆ ಯಾವುದೇ ಪಕ್ಷ ಬಂದಾಗಲೂ ಕೂಡ ಇವರು ಒಗ್ಗಟ್ಟಿನಿಂದ ಇರಬೇಕು. ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. 2017, 2016 ಮತ್ತೆ 2017ರಲ್ಲಿ ನಾನು ಬೆಳಗಾವಿ ಅಧಿವೇಶನ ಕವರ್ ಮಾಡಿದೆ, ಇದು ವಿಧಾನಸಭೆ ಅಧಿವೇಶನ. ಆಗ ಈ ಒಳ ಮೀಸಲಾತಿಯ ವಿಚಾರ ಬಂತು. ಒಳ ಮೀಸಲಾತಿಗೆ ಈಗ ನೋಡಿ, ನಾವು ಮೇಲ್ಜಾತಿಗಳನ್ನ ಬ್ಲೇಮ್ ಮಾಡ್ತೀವಿ ನಮ್ಗೆ ಅವಕಾಶ ತಪ್ಪಿಸೋದಕ್ಕೆ. ಒಳ ಮೀಸಲಾತಿ ಪರವಾಗಿ ಎಷ್ಟು ಜನ ಮೇಲ್ಜಾತಿಯದ ಇವರು ದಲಿತರು ಬಲಗೈನವರು ಒಳ ಮೀಸಲಾತಿ ಪರವಾಗಿ ಮಾತಾಡ್ತಾರೆ. ಎಷ್ಟೋ ಡೆಲಿಗೇಷನ್ ಇನ್ಕ್ಲೂಡಿಂಗ್ ಪರಮೇಶ್ವರ್, ಇನ್ಕ್ಲೂಡಿಂಗ್ ಬೇರೆ ಬೇರೆ ಜಾತಿಯವರು ಹೋಗಿ ಒಳ ಮೀಸಲಾತಿ ವರದಿಯನ್ನ ಜಾರಿ ಮಾಡಬೇಡಿ ಅಂತ CM-ಗೆ ಒತ್ತಾಯ ಮಾಡಿದ್ ನಾನು ಕಣ್ಣಾರೆ ನೋಡಿದೀನಿ. ಅವ್ರು ಹೋಗಿ ಒಳಗಡೆ CM ಆಫೀಸ್ ಒಳಗೆ ಚರ್ಚೆ ಮಾಡಿದ್ ನಾನು ನೋಡಿದೀನಿ. ಇಂಥ ವಿಚಾರಗಳು ಬಂದಾಗ ಎಲ್ಲರೂ ಕೂಡ ಅವರು ನಮ್ಮವರೇ, ಇವ್ರು ನಮ್ಮವರೇ ಅಂತ ಒಗ್ಗಟ್ಟಿನಿಂದ ಕೇಳಬೇಕು. ಎಲ್ಲಾ ವಿಚಾರಗಳು ಒಗ್ಗಟ್ಟು ಪ್ರದರ್ಶನ ಆದ್ರೆ ಎಲ್ಲಾ ಜಾತಿಗಳು ಮಣಿಬೇಕಾಗತ್ತೆ, ಎಲ್ಲಾ ನಾಯಕರು ಮಣಿಬೇಕಾಗತ್ತೆ, ಎಲ್ಲಾ ಪಕ್ಷಗಳು ಮಣಿಬೇಕಾಗತ್ತೆ. ಇದು ನನ್ನ ವಾದ. ಎಸ್, ಕೊನೆಯದಾಗಿ ಒಂದು ಪ್ರಶ್ನೆ ಎಂದುದರ, ನಾವು ಇದು ಸ್ವಲ್ಪ ಕೆಲವು ಊಹೆಗಳ ಮೇಲೆ ಕೂಡ ಮಾತಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ರಾಜಕೀಯ ಅಂದ್ರೆ ಊಹೆ ಕೂಡ ಇರುತ್ತೆ ಅಲ್ಲಿ. ನಾಳೆ ಬಿಜೆಪಿ ಪಕ್ಷನೇ ಅಧಿಕಾರಕ್ಕೆ ಬಂದು ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಒಟ್ಟಾರೆ ಸಾಮಾಜಿಕ ಸಮೀಕರಣದ ಮಾತು ನಾವು ಏನು ಹೇಳ್ತಾ ಇದ್ದೀವಿ, ಇದರ ಹಿನ್ನೆಲೆಯಲ್ಲಿ ನಮಗೆ ದಲಿತರ ಮತ ಬ್ಯಾಂಕ್ ಅನ್ನೋದಿದೆಯಲ್ಲ, ದಲಿತರ ಒಂದು ಧ್ರುವೀಕರಣ ಅನ್ನೋದಿದೆಯಲ್ಲ, ಇದು ಯಾವ ರೀತಿ ಪರಿವರ್ತನೆ ಆಗ್ಬೋದು? ಇಲ್ಲ, ಒಂದು ಬಿಜೆಪಿ ಯಾವಾಗ್ಲೂ ಒಂದು ಇದನ್ನ ಮಾಡ್ತಾ ಇದೆ. ಅವರು ಮುಖ್ಯಮಂತ್ರಿಯನ್ನ ಇವನ್ನೇ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡ್ಕೊಂಡು ಚುನಾವಣೆಗೆ ಹೋಗ್ತಾರೆ ಬಿಜೆಪಿ ಅವರು. ಆದ್ರೆ ಕಾಂಗ್ರೆಸ್ ಆ ಪದ್ಧತಿನ ಅನುಸರಿಸ್ತಾ ಇಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡಿ ಚುನಾವಣೆಗೆ ಹೋಗ್ತಾ ಇಲ್ಲ. ಇದು ಡೆಮಾಕ್ರಾಟಿಕ್ ಆಗಿ ಸರಿನೋ ತಪ್ಪು ಅನ್ನೋದು ಎರಡನೇ ಪ್ರಶ್ನೆ. ಆದ್ರೆ ಕರ್ನಾಟಕದ ಹಿನ್ನೆಲೆಯಲ್ಲಿ ನನಗಂತದ್ದು ಕಾಂಗ್ರೆಸ್ ಬರ್ತದೋ ಬಿಜೆಪಿ ಬರ್ತದೋ, ಯಾರೇ ಬಂದ್ರು ದಲಿತರನ್ನ ಮುಖ್ಯಮಂತ್ರಿ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ.
ಕಾಂಗ್ರೆಸ್ ಬಂದ್ರು ಅವರು ಘೋಷಣೆ ಮಾಡದೇ ಇರ್ಬೋದು ಚುನಾವಣೆಗೆ ಮುಂಚೆ. ಚುನಾವಣೆ ಮುಗಿದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವರು ಅನಿವಾರ್ಯವಾಗಿ ದಲಿತರನ್ನ ಮುಖ್ಯಮಂತ್ರಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದ್ ಪಕ್ಷ ಹಾಗೆ ಮಾಡದೆ ಹೋದ್ರೆ ಕಾಂಗ್ರೆಸ್ ಇನ್ನೆಂದೂ ತಲೆ ಎತ್ತಕ್ಕಾಗದೆ ಇರ್ತಕ್ಕಂತ ಪ್ರಪಾತಕ್ಕೆ ಬೀಳುವಂತ ಎಲ್ಲಾ ಅಪಾಯಗಳಿದಾವೆ. ಯಾಕೆಂದ್ರೆ ದಲಿತರಲ್ಲಿ ಎಷ್ಟು ಅಸಹನೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಎಷ್ಟೇ ತಾನು ಸಾಮಾಜಿಕ ನ್ಯಾಯದ ಪರವಾಗಿದ್ದೀನಿ ಅಂತ ಹೇಳ್ತಾ ಇದ್ರು, ಅವರು ಅದೇ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ರು, ದಲಿತ ಸಮುದಾಯದ ಒಳಗಡೆ ಅಸಮಾಧಾನ ಇದೆ. ನಮಗೆ ಸಿಗ್ಬೇಕಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ, ನಮಗೆ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ದಲಿತ ಅಧಿಕಾರಿಗಳಿಗೆ ಒಳ್ಳೆ ಹುದ್ದೆಗಳನ್ನು ಕೊಡ್ತಾ ಇಲ್ಲ. ಇವತ್ತು ನೋಡಿ, ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ 2 ಜಿಲ್ಲೆಗಳಲ್ಲಿ ಮಾತ್ರ ಡಿಸಿಗಳಿದ್ದಾರೆ ದಲಿತರು. ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ರೆ ಕನಿಷ್ಠ 7 ಜನ ಡಿಸಿಗಳು ಇರ್ಬೇಕಾಗಿತ್ತು, 7 ಜನ SP ಗಳು ಇರ್ಬೇಕಾಗಿತ್ತು. ಆಡಳಿತವನ್ನ ಜನಕ್ಕೆ ಮುಟ್ಟಿಸುವಂತ ಪ್ರಮುಖವಾದ ಹುದ್ದೆಗಳು. ಆದ್ರೆ ಅದನ್ನ ಕೊಡಕ್ಕಾಗಿಲ್ಲ. ಇಷ್ಟೆಲ್ಲಾ ಸಾಮಾಜಿಕ ನ್ಯಾಯದ ಮಾತಾಡ್ತಾ ಇದ್ರು ಇವತ್ತು ಅದನ್ನ ಮುಟ್ಸಕ್ಕಾಗಿಲ್ಲ. ಇದು ಸಮುದಾಯದಲ್ಲಿ ಇದ್ರ ಬಗ್ಗೆ ತುಂಬಾ ಅಸಮಾಧಾನ ಇದೆ. ಈ ಅಸಮಾಧಾನವನ್ನ ಹೋಗ್ಲಾಡ್ಸಕ್ಕೆ ಏನ್ ಕ್ರಮ ತಗೋಬೇಕು ಅದನ್ನ ಸರ್ಕಾರವಾಗ್ಲಿ, ಮುಖ್ಯಮಂತ್ರಿಯವರಾಗ್ಲಿ, ಉಳಿದವರಾಗ್ಲಿ ಅದನ್ನ ತಗೋತಾ ಇಲ್ಲ. ಹಾಗಾಗಿ ಮುಂದೆ ಚುನಾವಣೆಯಲ್ಲಿ ಯಾವ ಸರ್ಕಾರ ಬರುತ್ತೋ, ಯಾವುದೇ ಸರ್ಕಾರ ಬಂದ್ರು ದಲಿತರಿಗೆ ಅವರು ಮುಖ್ಯಮಂತ್ರಿ ಹುದ್ದೆ ಕೊಡದೆ ಹೋದ್ರೆ, ಇವತ್ತೇನು ಬಿಜೆಪಿ ಪರವಾಗಿ ಹೋಗಿದಾರೋ ಅವರೂ ಕೂಡ ಅವರಿಗೆ ಬೆಂಬಲವನ್ನ ಮುಂದುವರ್ಸಕ್ಕಾಗಲ್ಲ. ಕಾಂಗ್ರೆಸ್ ಪರವಾಗಿ ನಿರಂತರವಾಗಿ ಬೆಂಬಲ ಮಾಡ್ಕೊಂಡು ಬಂದಿರತಕ್ಕಂತ ದಲಿತ ಜನವರ್ಗ ಕೂಡ ಅವರಿಗೆ ಮುಂದುವರ್ಸಕ್ ಆಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೈತಿಕವಾಗಿ ಯಾವುದೇ ಪಕ್ಷಗಳು ಇದನ್ನು ಪಾಲಿಸದೆ ಹೋದ್ರೆ ಅದು ಅತ್ಯಂತ ಶೋಚನೀಯವಾದಂತ, ನಮ್ಮ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ನ ಅತ್ಯಂತ ಶೋಚನೀಯವಾದಂತ ದಿನ ಆಗಿ ಮಾರ್ಪಡುತ್ತೆ. ಬಹಳ ಮುಖ್ಯವಾಗಿ ನನಗೆ ಹೇಳೋದು, ಕಾಂಗ್ರೆಸ್ ಇರ್ಲಿ, ಜನತಾದ ಪಕ್ಷ ಇರ್ಲಿ, ಜನತಾ ದಳ ಇರ್ಲಿ, ಬಿಜೆಪಿ ಇರ್ಲಿ, ಮೂರೂನು ಇವತ್ತು ಮೇಲ್ಜಾತಿಯವರ ಕಪಿಮುಷ್ಟಿನಲ್ಲೇ ಇದಾವೆ. ಹೆಸರಿಗೆ ಬೇರೆ ಬೇರೆ ರೂಪಗಳನ್ನ, ಮಾತುಗಳನ್ನ ಆಡ್ತಾ ಇರ್ಬೋದು. ಸಿದ್ದರಾಮಯ್ಯನವರು ಹೆಸರಿಗೆ ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಯಾರ್ಯಾರಿದ್ದಾರೆ ನೀವು ನೋಡಿ, ಜಿಲ್ಲಾಧಿಕಾರಿಗಳನ್ನು ನೋಡಿ, SP ಗಳನ್ನು ನೋಡಿ, ಬೇರೆ ಬೇರೆ ಇಲಾಖೆಗಳಿರ್ತಕ್ಕಂಥ ಕಮಿಷನರ್ಗಳು ನೋಡಿ, ಅವರೆಲ್ಲ ಯಾವ್ಯಾವ ಜಾತಿಯವ್ರು ನೋಡಿ. ಇದನ್ನ ನೋಡಿದ್ರೆ ಸಾಮಾಜಿಕ ನ್ಯಾಯ ಇಲ್ಲಿ ಇದೆಯಾ ಇಲ್ವಾ ಅಂತ ನಮ್ಗೆ ನಿಜವಾಗ್ಲೂ ನೋವಾಗುತ್ತೆ. ಅದಿಲ್ಲ ಅದು. ಹಾಗಾಗಿ ಯಾವುದೇ ಸರ್ಕಾರ ಬಂದ್ರು ಇದನ್ನ ಮಾಡದೆ ಹೋದ್ರೆ ದಲಿತ ಜನವರ್ಗ ಅತ್ಯಂತ ಭ್ರಮನಿರಸನಕ್ಕೆ ಒಳಗಾಗಿ ಬೇರೆ ರೀತಿಯ ತೀರ್ಮಾನವನ್ನ ತಗೊಳ್ಳುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಎಸ್, ಕೊನೆಯದಾಗಿ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಬಂಜಿಗೆರೆ ಅವರೇ, ಈಗ ಏನು ಇಂದೂಧರ್ ಅವರು ಏನು ಗಟ್ಟಿ ಧ್ವನಿನಲ್ಲಿ ಹೇಳಿದ್ರಲ್ಲ, ಇದೇ ಗಟ್ಟಿ ಧ್ವನಿನಲ್ಲಿ ಮಾತನಾಡಬಹುದಾದಂತಹ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಾಗ್ಲಿ, ಬಿಜೆಪಿ ಪಕ್ಷದಲ್ಲಾಗ್ಲಿ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅಂದ್ರೆ ಈಗ ನಾ ಹೇಳೋದು, ಇದು ವ್ಯಕ್ತಿಗತವಾದ ಧೈರ್ಯ ಅಥವಾ ವ್ಯಕ್ತಿಗತವಾದ ಛಾತಿಯ ಪ್ರಶ್ನೆ ಆಗಲ್ಲ. ಯಾಕಂದ್ರೆ ರಾಜಕಾರಣ ಅನ್ನೋದು ಒಂದು ವ್ಯವಸ್ಥೆ ಮತ್ತು ಒಂದು ಚೌಕಟ್ಟು. ಆ ಚೌಕಟ್ಟಲ್ಲಿ ಇದ್ದಾಗ ಮಾತಾಡೋದು ಅಂದ್ರೆ ತಮ್ಮ ಏನೋ ಸ್ಥಾನಮಾನಗಳಿಗೆ ಎರವಾಗೋದಕ್ಕೆ ಸಿದ್ಧ ಇರ್ಬೇಕಾಗತ್ತೆ, ನಿಷ್ಠದ ಕಟ್ಟಿಗಳಿಗೆ ಸಿದ್ಧ ಇರ್ಬೇಕಾಗತ್ತೆ, ಇರುವ ಅವಕಾಶಗಳನ್ನ ಕಳ್ಕೊಳ್ಳೋಕ್ಕೂ ಸಿದ್ಧ ಆಗ್ಬೇಕಾಗಬಹುದು. ಅದರಿಂದ ಪಡಿಸೋದು ಕೂಡ ಒಂದು ರಾಜಕೀಯ ಏನಂತೀವಿ ಚಾಣಾಕ್ಷತೆಯ ಒಂದು ಅಂಗವಾಗಿ ಅದನ್ನ ಅವರು ಹೇಳ್ದೆ ಇರ್ಬೋದು. ಆದ್ರೆ ಈಗ ಕೆಲವು ದಿನಗಳಿಂದ ದಲಿತ ಮಂತ್ರಿಗಳು, ದಲಿತ ಮುಖಂಡರುಗಳು ಪ್ರತ್ಯೇಕವಾದ ಸಭೆಗಳನ್ನ ಮಾಡೋದು ನೋಡ್ತಾ ಇರೋದಾದ್ರೆ ಇದೊಂದು ಪರೋಕ್ಷ ಅಭಿವ್ಯಕ್ತಿನೇ. ನಮ್ಗೆ ಯಾಕೆ ಸರದಿ ಕೊಡೋದಿಲ್ಲ, ಕೊಡೋದೇ ಹೌದಾದ್ರೆ ಅನ್ನೋದು ಒಂದು ಪರೋಕ್ಷವಾದ ಅಭಿವ್ಯಕ್ತಿ. ಬಹುಶಃ ಸಮಯ ಬಂದ್ರೆ ಅದನ್ನ ಹೇಳಬಲ್ಲಂತಹ ಶಕ್ತಿ ಇರುವ ವ್ಯಕ್ತಿತ್ವ ಇರೋರು ಇದ್ದಾರೆ. ಸಂದರ್ಭ ಅವ್ರು ಕಾಯ್ತಾ ಇರಬಹುದು. ಯಾಕಂದ್ರೆ ದುಡುಕಿ ರಾಜಕಾರಣ ಮಾಡೋದು ಅನ್ನೋದು ಈಗಿರುವ ಪಕ್ಷಗಳ ಬಲಾಬಲಗಳ ಮತ್ತು ಅವುಗಳ ನೆಲೆಗಟ್ಟುಗಳ ಹಿನ್ನೆಲೆಯಲ್ಲಿ ಅವರಿಗೆ ರಾಜಕೀಯವಾಗಿ ಸ್ವಲ್ಪ ಹಾನಿಕಾರಕ ಆಗುತ್ತೆ. ಆದ್ರಿಂದ ಇಂದೂಧರ್ ಆಗ್ಲಿ, ನಾನಾಗ್ಲಿ, ನಂಜುಂಡೇಗೌಡರಾಗ್ಲಿ, ನಾವು ಹೊರಗಡೆ ಇರುವಂತಹ ಚಿಂತಕರು, ನಾವು ಅಧಿಕಾರ ರಾಜಕಾರಣದ ಭಾಗ ಅಲ್ಲ. ಸೊ ನಾವು ಸಾಮಾಜಿಕ ನ್ಯಾಯ, ಸಂವಿಧಾನದ ಬದ್ಧತೆಯ ಮೇಲೆ ಮಾತಾಡುವಂತವ್ರು, ನಾವು ಮಾತಾಡ್ತೀವಿ. ಆದ್ರೆ ಒಬ್ಬ ರಾಜಕಾರಣಿ ಕನ್ವಿಕ್ಷನ್ಗಳು ಇದ್ರೂ
ಅದನ್ನ ಹೇಳೋದಕ್ಕೆ ಇಲ್ಲಿನ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಅವಕಾಶ ಆಗುತ್ತೆ ಆಗೋದಿಲ್ಲ ಅನ್ನೋದು ಒಂದು ದೊಡ್ಡ Yes. ಪ್ರಶ್ನೆ. ಆದ್ರಿಂದ ಎಸ್, ನೀವು ಹೇಳಿದ್ದನ್ನ ನಾನು ಕೂಡ ಪ್ರಾಯೋಗಿಕವಾಗಿ ಒಪ್ತೇನೆ. ನಾನು ಆಕ್ಚುಯಲ್ ಆಗಿ ನಾವೇನು ಪ್ರಾಕ್ಟಿಕಲ್ ಅಂತ ನಾವು ಹೇಳ್ತೀವಿ ರಾಜಕೀಯ, ಆ ಹಿನ್ನೆಲೆಯಲ್ಲಿ ನೀವು ಹೇಳ್ತಾ ಇರುವಂತಹ ಮಾತು ನಿಜ. ಆದ್ರೆ ಮುಖ್ಯ ವಾಹಿನಿಯ ಯಾವುದೇ ಮಾಧ್ಯಮಗಳಲ್ಲಿ ಇಂಥ ಚರ್ಚೆಗಳು ಅವರಿಗೆ ಅಪ್ರಿಯ ಆಗಿರೋದ್ರಿಂದ ಇದನ್ನ ಚರ್ಚೆ ಮಾಡುವಂತ ಸಂದರ್ಭ ಕೂಡ ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ತ್ರಿವರ್ಣ ನ್ಯೂಸ್ ನಲ್ಲಿ ಇಂಥ ವಿಷಯವನ್ನು ಚರ್ಚೆಗೆ ಎತ್ಕೊಳ್ತಾ ಇದ್ದೇವೆ. ಯಾವುದೇ ಒಂದು ಸಮಾಜದಲ್ಲಿ ಒಂದು ಐಡಿಯಾ ಅನ್ನೋದು ಒಂದು ಸಲ ಪರ್ಕ್ಯುಲೇಟ್ ಆಗ್ಬೇಕು ಅಂತ ಹೇಳಿ ಅದು ಬೀಜ ಬಿತ್ತಬೇಕು ನಾವು. ಈಗ ಬಹಳ ವಿಷಯಗಳಲ್ಲಿ ಹೀಗಾಗ್ತಾ ಇದೆ. ಈಗ ಜಾತಿ ಗಣತಿ ವಿಷಯದಲ್ಲಿಯೂ ಕೂಡ ಮೈನ್ ಸ್ಟ್ರೀಮ್ ನ ಮೀಡಿಯಾಗಳಲ್ಲಿ ಎಲ್ಲೂ ಚರ್ಚೆ ನಡೀತಾ ಇಲ್ಲ. ಅದರ ನಿಜವಾದ ಸಾಧಕ ಬಾಧಕಗಳೇನು, ಆ ವರದಿ ಒಂದು ಚರ್ಚೆ ಆಗ್ಲಿ, ಸದನದಲ್ಲಿ ಮಂಡಿಸ್ಲಿ ಅಥವಾ ಸಂಪುಟದಲ್ಲಿ ಚರ್ಚೆ ಆಗ್ಲಿ, ಸಾರ್ವಜನಿಕರ ಚರ್ಚೆಗೆ ಬಿಡಿ ನೀವು ಅನ್ನೋದು ಯಾರ ಬಾಯಿಂದಲೂ ಆ ಮಾತು ಬರ್ತಾ ಇಲ್ಲ ಮೈನ್ ಸ್ಟ್ರೀಮ್ ಮಾಧ್ಯಮದಲ್ಲಿ. ಆ ಹಿನ್ನೆಲೆಯಲ್ಲಿ ಇಂಥ ಚರ್ಚೆಯನ್ನ ನಾನು ಎತ್ಕೊಳ್ತಾ ಇದ್ದೀನಿ. ನಾನು ಇದರಿಂದ ಒಬ್ಬ ದಲಿತ ಶಾಸಕ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಅಥವಾ ಇಂಥವ್ರು ಆಗ್ತಾರಾ ಇಂಥವ್ರು ಆಗಲ್ವಾ ಅನ್ನೋದು ನನ್ನ ಗುರಿನೂ ಅಲ್ಲ, ಉದ್ದೇಶನೂ ಅಲ್ಲ. ಸಾಮಾಜಿಕ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ಒಂದು ಸಣ್ಣ ಪ್ರಶ್ನೆ ಬರುತ್ತೆ. ಅದು ಬಹಳ ಸರಳವಾದಂತ ಮತ್ತು ಬಹಳ ತರ್ಕಬದ್ಧವಾದಂತ ಪ್ರಶ್ನೆ. 52ನೇ ಇಸವಿನಿಂದ ಇಷ್ಟು ವರ್ಷಗಳಲ್ಲಿ ಇಷ್ಟೊಂದು ಮುಖ್ಯಮಂತ್ರಿಗಳು ಬಂದು ಹೋದ್ರಲ್ಲ, ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂತಹ ಪ್ರಜಾಪ್ರಭುತ್ವದಲ್ಲಿ ಜನಸಂಖ್ಯೆನೂ ಕೂಡ ಬಹಳ ದೊಡ್ಡದು ತಾನೆ, ಅದೇ ಬಹಳ ಮಹತ್ವದ್ದು ತಾನೆ. ಅವರ ನಾಯಕತ್ವದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ನಮಗೆ ಮೂಡುತ್ತೆ. ಆ ಪ್ರಶ್ನೆಯನ್ನು ನಾವು ಇವತ್ತು ಚರ್ಚೆಗೆ ಎತ್ಕೊಂಡಿದ್ದೀವಿ. ನಮ್ಮ ಚರ್ಚೆಯಲ್ಲಿ ಬಹಳ ಉತ್ಸಾಹದಿಂದ ನೀವು ಭಾಗವಹಿಸಿದ್ರಿ. ತ್ರಿವರ್ಣ ನ್ಯೂಸ್ ನ ಪರವಾಗಿ ನಾನು ನಿಮಗೆಲ್ಲರಿಗೂ ಕೂಡ ಬಂಜಗೆರೆ ಅವರಿಗೆ, ಇಂದೂಧರ್ ಅವರಿಗೆ ಮತ್ತು ನಂಜುಂಡೇಗೌಡರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದೆ ಇನ್ನೊಮ್ಮೆ ಇಂತಹದೇ ವಿಷಯಗಳನ್ನ ಚರ್ಚೆಗೆ ತಗೊಳ್ಳೋಣ. ಅಲ್ಲಿವರೆಗೆ ನಮಸ್ಕಾರ.